ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಜಸ್ಟ್ ರಿವಿಷನ್ ಕ್ಲಾಸ್. ನಾನೇನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸಲ್ಲ. ಇಲ್ಲಿ ಜಸ್ಟ್ ಚಾಪ್ಟರ್ಸ್ ಏನಿದೆಯಲ್ಲ ಅವನ್ನ ಕ್ವಿಕ್ ರಿವಿಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಲಾಸ್ಟ್ ಮೂಮೆಂಟಲ್ಲಿ ಒಂದು ಏನು ಓವರ್ ವ್ಯೂ ಆಫ್ ಆಲ್ ದ ಚಾಪ್ಟರ್ಸ್ ಏನಿದೆಯಲ್ಲ ಅದು ನಿಮಗೆ ಸಿಗುತ್ತೆ ಇಲ್ಲಿ. ಸೊ ಯಾರಾದರೂ ಇಂಪಾರ್ಟೆಂಟ್ ಕ್ವಶನ್ ಸಿಗುತ್ತೆ ಅಥವಾ ಯಾವುದಾದ್ರು ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಅನ್ಕೊಂಡು ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಟ್ ದಿಸ್ ಮೂಮೆಂಟ್. ರಾದರ್ ಬೇರೆ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿ ಕೂತ್ಕೊಂಡು ಈ ವಿಡಿಯೋ ನಿಮಗಲ್ಲ. ಓಕೆ, ಯಾರು ಸಿಲೆಬಸ್ ಎಲ್ಲ ಮುಗಿಸಿದಿರೋ, ಯಾರಿಗೆ ಜಸ್ಟ್ ಸ್ವಲ್ಪ ಡೌಟ್ ಇದೆ ಅಂದರೆ ಸಿಲೆಬಸ್ ಎಲ್ಲ ಮುಗಿಸಿದ್ರೆ ಬಟ್ ಅಂದ್ರೆ ಸ್ವಲ್ಪ ಡೌಟ್ ಇದೆ ದಟ್ ಏನು ಕಾನ್ಸೆಪ್ಟ್ಸು ಸ್ವಲ್ಪ ಇನ್ನೊಂದು ಸತಿ ನೋಡ್ಕೋಬೇಕು ಲಾಸ್ಟ್ ಮೂಮೆಂಟಲ್ಲಿ ಅಂತ ಇರ್ತಾರಲ್ಲ, ಆ ಸ್ಟೂಡೆಂಟ್ಸಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಐ ಹ್ಯಾವ್ ಟೋಲ್ಡ್ ಯು ವಿಚ್ ಕ್ಯಾಟಗರಿ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ವಾಚ್ ದಿಸ್. ರೆಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕ್ಯಾನ್ ಜಸ್ಟ್ ಲೀವ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಓಕೆ, ಜಸ್ಟ್ ಎಲ್ಲ ಇಂಪಾರ್ಟೆಂಟ್ ಸಿಗುತ್ತೆ ಅದು ಇದು ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ನಂಗೆ ಇಷ್ಟ ಇಲ್ಲ. ಓಕೆ, ರೈಟ್, ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಗೆಟಿಂಗ್ ಟು ದಿಸ್ ರಿವಿಷನ್ ಕ್ಲಾಸ್. ಸೊ ಫಸ್ಟ್ ಚಾಪ್ಟರ್ ಏನಿದೆ ನಿಮ್ಮದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ. ಹೌದಾ? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂದರೆ ನೀವೇನು ಸ್ಟಡಿ ಮಾಡ್ತೀರಾ ಅದರಲ್ಲಿ ಒಂದು ರಿಲೇಷನ್ ಕಾನ್ಸೆಪ್ಟು, ಇನ್ನೊಂದು ಫಂಕ್ಷನ್ಸ್ ಕಾನ್ಸೆಪ್ಟು. ಹೌದಲ್ವಾ? ಸೊ ಇದರಲ್ಲಿ ನಿಮಗೆ ಫಸ್ಟು ಒಂದು MCQ ಬರುತ್ತೆ, ರೈಟ್? ಒಂದು MCQ ಬರುತ್ತೆ ಆ್ಯಂಡ್ ದೆನ್ ಒಂದು 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ವಿಲ್ ಬಿ ಫ್ರಮ್ ರಿಲೇಷನ್ಸ್, 5 ಮಾರ್ಕ್ಸ್ ವಿಲ್ ಬಿ ಫ್ರಮ್ ಫಂಕ್ಷನ್ಸ್. ಕರೆಕ್ಟ್? 5 ಮಾರ್ಕ್ಸ್ ಫಂಕ್ಷನ್ಸಲ್ಲಿ ಸ್ಪೆಷಲಿ ನಾನು ನಿಮಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಇದೆಯಲ್ಲ ಅದರಲ್ಲಿ ಹೇಳಿದ್ದೀನಿ. ಓಕೆ, ಆ ಸ್ಟ್ರಾಟಜಿ ವಿಡಿಯೋ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ. ಬಟ್ ಈ ಮೂಮೆಂಟ್ ಲಾಸ್ಟ್ ಮೂಮೆಂಟಲ್ಲಿ ವಾಚ್ ಮಾಡೋಕ್ಕೂ ಹೋಗ್ಬಿಡ್ರಿ. ಇಫ್ ಯು ಹ್ಯಾವ್ ಟೈಮ್ ಯು ಕ್ಯಾನ್ ವಾಚ್. ಓಕೆ, ರೈಟ್. ಸೊ ರಿಲೇಷನ್ ಫಸ್ಟ್. ರಿಲೇಷನ್ ಅಂದರೆ ಏನು? ರಿಲೇಷನ್ ಅಂತ ಅಂದರೆ ತುಂಬ ಸಿಂಪಲ್. ಇಟ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್. A ಕ್ರಾಸ್ B ಅಂದರೆ ಏನು? ಕಾರ್ಟಿಷಿಯನ್ ಪ್ರಾಡಕ್ಟ್. ವಾಟ್ ಯು ಮೀನ್ ಬೈ ಕಾರ್ಟಿಷಿಯನ್ ಪ್ರಾಡಕ್ಟ್? ವಾಟ್ ಯು ಮೀನ್ ಬೈ ಕಾರ್ಟಿಷಿಯನ್ ಪ್ರಾಡಕ್ಟ್? ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದರೆ ತುಂಬ ಸಿಂಪಲ್ಲು. 2 ಸೆಟ್ಸ್ ಇರ್ತವೆ. ಆ ಸೆಟ್ಟಲ್ಲಿ ಇರುವಂತಹ ಎಲಿಮೆಂಟ್ಸ್ನ ಪೇರಿಂಗ್ ಮಾಡ್ತೀವಿ. ಆ್ಯಂಡ್ ಹಿಯರ್ ಆರ್ಡರ್ ಮ್ಯಾಟರ್ಸ್ ಎ ಲಾಟ್. ಮೀನ್ಸ್ ದ ಫಸ್ಟ್ ಎಲಿಮೆಂಟ್ ಮಸ್ಟ್ ಬಿ ಫ್ರಮ್ ಫಸ್ಟ್ ಸೆಟ್, ಸೆಕೆಂಡ್ ಎಲಿಮೆಂಟ್ ಮಸ್ಟ್ ಬಿ ಫ್ರಮ್ ಸೆಕೆಂಡ್ ಸೆಟ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ರಿಲೇಷನ್ಸ್ ಅಲ್ಲಿ 2 ಟೈಪ್ಸ್ ಇದಾವೆ. 2 ಟೈಪ್ಸ್ ಯಾವುದು? ಇವೆಲ್ಲ ನಿಮಗೆ MCQs ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ರಿಲೇಷನ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು MT, ಐ ಮೀನ್ ದೇರ್ ಆರ್ ಸೋ ಮೆನಿ ಟೈಪ್ಸ್, ಬಟ್ ಇವೆರಡು ಸ್ವಲ್ಪ ಮೇಜರ್ ಅಂದ್ರೆ ಯಾವುದು? MT, ಯೂನಿವರ್ಸಲ್. ಇವನ್ನ ನಾವು ಟ್ರಿವಿಯಲ್ ಅಂತ ಅಂತೀವಿ. ಅಂದ್ರೆ ಎಲ್ಲಾ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಎಂಥ ರಿಲೇಷನ್ ಇದ್ರೂ ಕೂಡ ಅವಕ್ಕೆ ಅಪ್ಲೈ ಆಗುತ್ತೆ. ಮೀನ್ಸ್ ವಾಟ್? MT ರಿಲೇಷನ್ ಮೀನ್ಸ್ ವಾಟ್? R is equal to where there is no element. MT ಸೆಟ್ ಗೊತ್ತಲ್ಲ, ಅದಕ್ಕೆ ಇನ್ನೊಂದು ಹೆಸರೇನು? ನಲ್ ಸೆಟ್, ವೈಡ್ ಸೆಟ್. ಅದೇ ತರ. ಸೊ ರಿಲೇಷನ್ ಅಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಅಂತ ಅಂದ್ರೆ ಅದನ್ನ ನೀವೇನಂತ ಕರಿತೀರಾ? MT ರಿಲೇಷನ್. ಆ್ಯಂಡ್ ಯೂನಿವರ್ಸಲ್ ರಿಲೇಷನ್ ಅಂದರೆ ಯಾವಾಗ ಹೇಳ್ತೀರಾ ಅಂದರೆ ನಿಮ್ಮ ಟೋಟಲ್ A ಕ್ರಾಸ್ B ಇದೆಯಲ್ಲ, A ಕ್ರಾಸ್ B ಅಲ್ಲಿ ಇರುವಂಥ ಪ್ರತಿಯೊಂದು ಎಲಿಮೆಂಟ್ ನಿಮಗೆ ರಿಲೇಷನ್ಗೆ ಈಕ್ವಲ್ ಬಂತು ಅಂದರೆ ಅದನ್ನು ನೀವೇನಂತ ಕರಿತೀರಾ? ಯೂನಿವರ್ಸಲ್ ರಿಲೇಷನ್. ಓಕೆ, ಸೊ ನಾವು ಯುವರ್ ಕ್ವೆಶನ್ ವಿಲ್ ಬಿ ಮ್ಯಾಮ್ ಹಂಗಂದ್ರೆ ಈಕ್ವಲ್ ಇರೋದಿಲ್ವಾ ಅಂತ ಅಂದರೆ ನೋ ಮೈ ಡಿಯರ್, ಇರೋದಿಲ್ಲ. ನಾನು ರಿಲೇಷನ್ಸ್ ಚಾಪ್ಟರ್ನ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಅವಾಗ ಹೇಳಿದ್ದೀನಿ A ಕ್ರಾಸ್ B ಅಂದರೆ ಎಷ್ಟೊಂದು ಎಲಿಮೆಂಟ್ಸ್ ಬರುತ್ತೆ. ರಿಲೇಷನ್ ಅಂತ ಅಂದರೆ ಕೆಲವೊಂದು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇರುವಂಥ ಎಲಿಮೆಂಟ್ಸ್ನ ಮಾತ್ರ ತಗೊಂಡೋಗಿ ಒಂದು ಸೆಟ್ಟಲ್ಲಿ ಬರಿತೀವಿ. ಅದನ್ನು ರಿಲೇಷನ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಬಿಕಮ್ಸ್ ಅ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಕರೆಕ್ಟಾ? ಸೊ ಹಾಗಾಗಿ ಪ್ರತಿ ಸತಿನೂ ಈಕ್ವಲ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಯಾವಾಗ ಈಕ್ವಲ್ ಇರುತ್ತಲ್ಲ ಅವಾಗ ಅದನ್ನ ಏನಂತ ಕರಿತೀರಾ? ಯೂನಿವರ್ಸಲ್ ರಿಲೇಷನ್. ಓಕೆ, ನೆಕ್ಸ್ಟ್ ಈಸ್ ಈಕ್ವಿವೇಲೆನ್ಸ್ ರಿಲೇಷನ್. ಈಕ್ವಿವೇಲೆನ್ಸ್ ರಿಲೇಷನ್ ಅಂತ ಅಂದ್ರೆ ಏನು? ವಿಚ್ ಇಸ್ ಸ್ಯಾಟಿಸ್ಫೈಯಿಂಗ್ RST ಕಂಡೀಷನ್ ಅಂತ ನಾನು ಹೇಳೋದು. RST ಅಂತ ಅಂದ್ರೆ ಏನು? ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಸೊ ಈ 3 ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡ್ತಾ ಇರುವಂತಹ ರಿಲೇಷನ್ನ ನಾವು ಈಕ್ವಿವೇಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಸೊ ಆ ಕಂಡೀಷನ್ಸ್ ಯಾವ್ದು? ಅದ್ರ ಮೀನಿಂಗ್ ಏನು ಅಂದ್ರೆ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಅಂದ್ರೆ ಮೀನಿಂಗ್ ಏನು? ಸಿಂಪಲ್, ಒಂಥರ ಹೆಂಗೆ ಅಂದ್ರೆ ಸೆಲ್ಫ್ ಲವ್ ಅಂದ್ರೆ ಏನು? ಸೇಮ್ ಎಲಿಮೆಂಟ್ ಇಮೇಜ್ ಆಗಿರ್ಬೇಕಿಲ್ಲಿ, ರೈಟ್? ಸಿಮೆಟ್ರಿಕ್ ಅಂದ್ರೆ ಏನು? ಗಿವ್ ಅಂಡ್ ಟೇಕ್ ಪಾಲಿಸಿ ಇದ್ದಂಗೆ. ನಾನು ನಿನಗೆ ಒಂದು ಗಿಫ್ಟ್ ಕೊಡ್ತೀನಿ, ನೀನು ನನಗೆ ಒಂದು ಗಿಫ್ಟ್ ಕೊಡು, ಲೈಕ್ ದಟ್. ಸಿಮೆಟ್ರಿ. A, B ಬಿಲಾಂಗ್ ಆಗ್ತಿದೆ ಅಂದ್ರೆ ಅದ್ರದ್ದು ರಿವರ್ಸ್ B, ಏನು ಆ ಸೆಟ್ ಅಲ್ಲಿ ಆ ರಿಲೇಷನ್ ಅಲ್ಲಿ ಇರಬೇಕು. ಇದೆ ಅಂತ ಅಂದ್ರೆ ಏನಾಗುತ್ತೆ? ಸಿಮೆಟ್ರಿಕ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಟ್ರಾನ್ಸಿಟಿವ್ ಅಂತ ಅಂದ್ರೆ ಏನು? ಇಟ್ ಇಸ್ ಲೈಕ್ ಎ ಹೆಲ್ದಿ ಕಮ್ಯುನಿಟಿ, ನೋ ಜೆಲಸಿ ಬಿಟ್ವೀನ್ ದಿ ಪೀಪಲ್ ಅಂತ. 3 ಜನ ಇದ್ದಾರೆ, 3 ಜನ ಮಧ್ಯೆ ಏನು ಜೆಲಸಿ ಇಲ್ಲ, ಆ ತರ ಅಂತ ನೀವು ಅನ್ಕೊಳ್ಳಿ. A, B ರಿಲೇಷನ್ ಅಲ್ಲಿ ಇದೆ, B, C ರಿಲೇಷನ್ ಅಲ್ಲಿ ಇದೆ ಅಂತ ಅಂದ್ರೆ A, C ಕೂಡ ರಿಲೇಷನ್ ಅಲ್ಲಿ ಇರಲೇಬೇಕು. ಅವಾಗ ಟ್ರಾನ್ಸಿಟಿವ್ ಅಂತ ಕರಿತೀವಿ. ಇಲ್ಲಿ ನಿಮ್ಮ ಫೇವ್ರೆಟ್ MCQ ಏನಾಗುತ್ತೆ ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇವೆರಡೂ ನಿಮ್ಮ ಹತ್ರ ಇದ್ದು ಈ 3ನೇದಿಲ್ಲ ಅಂತ ಅಂದ್ರೆ ನಾವೇನಂತೀವಿ? ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳ್ತೀವಿ.
ಅರ್ಥ ಆಯ್ತಲ್ಲ. ಇವು ಎರಡೇ ಫಸ್ಟ್ ಸಿಗ್ತಿಲ್ಲ ನಿಮಗೆ, ಅಂದ್ರೆ ಎ ಕಾಮ ಬಿ ಮತ್ತೆ ಬಿ ಇಂದ ಸ್ಟಾರ್ಟ್ ಆಗುವಂತ ಆರ್ಡರ್ಡ್ ಪೇರಸ್ ಸಿಗ್ತಿಲ್ಲ ಅಂತ ಅಂದ್ರೆ ಬೈ ಡಿಫಾಲ್ಟ್ ನೀವು ಅದನ್ನ ಟ್ರಾನ್ಸಿಟಿವ್ ಅಂತ ಕರಿತೀರಾ. ಅದು ನೀವು ಫುಲ್ ನೆನ್ಪಿಟ್ಕೋಬೇಕು, MCQ ಅಲ್ಲಿ ಅದು ತುಂಬಾ ಕೇಳ್ತಾರೆ. ಅರ್ಥ ಆಯ್ತಲ್ಲ. ಸೊ ವಾಟ್ ಐ ಸೆಡ್, ನೀವು ಟ್ರಾನ್ಸಿಟಿವ್ ರಿಲೇಷನ್ನು, ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಎರಡು ಹೇಳ್ತೀರಾ, ಬಟ್ ಟ್ರಾನ್ಸಿಟಿವ್ ಹೇಳಬೇಕು ಅಂದಾಗ ಕನ್ಫ್ಯೂಸ್ ಆಗ್ತೀರಾ. ಸೊ ನಾನು ಹೇಳೋದೇನು ಅಂತ ಅಂದ್ರೆ, ಟ್ರಾನ್ಸಿಟಿವ್ ಇಲ್ಲ ಅಂತಂದ್ರೆ ನೀವು ಪ್ರೂವ್ ಮಾಡಕ್ ರೆಡಿ ಇರಬೇಕು. ಅಂದ್ರೆ ಇವೆರಡು ಎಲಿಮೆಂಟ್ ಇದ್ದು ಮೂರನೇದು ಇಲ್ಲ ಅಂತ ಅಂದಾಗ ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳ್ಬೋದು. ಬಟ್ ನಿಮ್ಮ ಹತ್ರ ಇವೆರಡು ಎಲಿಮೆಂಟೇ ಇಲ್ಲ ಅಂತಂದ್ರೆ ನೀವು ಹೇಗೆ ಪ್ರೂವ್ ಮಾಡ್ತೀರಾ ಮೂರನೇ ಎಲಿಮೆಂಟ್? ಸೊ ಕಾಂಟ್ರಾಡಿಕ್ಟರಿ ಎಕ್ಸಾಂಪಲ್ ಕೊಡಕ್ ಆಗ್ತಾ ಇದೆ ಅಂದಾಗ ಮಾತ್ರ ನೀವು ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳ್ಬೋದು. ಬಟ್ ನಿಮ್ಮ ಹತ್ರ ಪ್ರೂಫ್ ಏನೂ ಇಲ್ಲ, ನಿಮಗೆ ಎರಡು ಎಲಿಮೆಂಟ್ಸು ಸಿಗ್ತಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ನೀವು ಅದನ್ನ ಟ್ರಾನ್ಸಿಟಿವ್ ಅಂತಾನೆ ಕರಿತೀರಾ. ಅರ್ಥ ಆಯ್ತಲ್ಲ. Right, then comes one more type of relation, that is identity relation, which is quite similar to reflexive relation. Most of the students ಏನು ಮಾಡ್ತಾರೆ, ಐಡೆಂಟಿಟಿ ಮತ್ತು ರಿಫ್ಲೆಕ್ಸಿವ್ ಅಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಲೆಟ್ ಮಿ ಟೆಲ್ ಯು ವೆರಿ ಕ್ಲಿಯರ್ಲಿ. ಐಡೆಂಟಿಟಿ ಅಂತ ಅಂದ್ರೆ ಹೆಂಗೆ, ಓನ್ಲಿ ಲವ್ ಇಟ್ ಸೆಲ್ಫ್ ಅಷ್ಟೇ, ತನ್ನನ್ನು ತಾನು ಅಷ್ಟೇ ಇಷ್ಟಪಡೋದು, ಬೇರೆಯವ್ರು ಯಾರ ಹತ್ರನೂ ಲಿಂಕ್ ಇಲ್ಲ. ರಿಫ್ಲೆಕ್ಸ್ ಅಂದ್ರೆ ಹೆಂಗಂದ್ರೆ ಲವ್ ಇಟ್ ಸೆಲ್ಫ್ ಆಲ್ಸೋ ಆ್ಯಂಡ್ ಕ್ಯಾನ್ ಲವ್ ಅದರ್ಸ್ ಆಲ್ಸೋ. ಓಕೆ, ಅಂದ್ರೆ ಏನು, ಐಡೆಂಟಿಟಿಯಲ್ಲಿ ಸೆಟಲ್ ಇರುವಂಥ ಎಲಿಮೆಂಟ್ಸ್ ಇದಾವಲ್ಲ, ಆ ಎಲಿಮೆಂಟು ಅದ್ರದ್ದು ಇಮೇಜು 1,1, 2,2, 3,3 ಆ ಥರ ಬರುತ್ತೆ. ರಿಫ್ಲೆಕ್ಸಿವ್ ಅಲ್ಲಿ ಆ ಥರ ಬಂದು ಜೊತೆಗೆ ಬೇರೆ ಎಲಿಮೆಂಟ್ಸು ಬರ್ಬೋದು. ರಿಫ್ಲೆಕ್ಸಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿಬಿಟ್ಟು ಬೇರೆಯೂ ಬರಬಹುದು, ತೊಂದರೆ ಇಲ್ಲ, ಎಕ್ಸ್ಟ್ರಾ ಎಲಿಮೆಂಟ್ಸ್ ಇದ್ರೆ. ಆದರೆ ಐಡೆಂಟಿಟಿಯಲ್ಲಿ ಎಕ್ಸ್ಟ್ರಾ ಇರಂಗಿಲ್ಲ. ಓಕೆ, ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ರಿಫ್ಲೆಕ್ಸಿವ್ ಆ್ಯಂಡ್ ಐಡೆಂಟಿಟಿ ರಿಲೇಷನ್. ಆ್ಯಂಡ್ ದೇರ್ ಆರ್ ಸಮ್ ಕೀ ಪಾಯಿಂಟ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಐಡೆಂಟಿಟಿ ರಿಲೇಷನ್ ಈಸ್ ಆಲ್ವೇಸ್ ರಿಫ್ಲೆಕ್ಸಿವ್. ಇದು ಯಾವಾಗಲೂ ರಿಫ್ಲೆಕ್ಸಿವ್ ಆಗಿರುತ್ತೆ, ಬಟ್ ರಿಫ್ಲೆಕ್ಸಿವ್ ಯಾವಾಗಲೂ ಐಡೆಂಟಿಟಿ ಆಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸಮ್ಟೈಮ್ಸ್ ಈ ಎಲಿಮೆಂಟ್ ಇದಿದೆ ಅಂತ ಅಂದ್ರೆ ಇದನ್ನ ಐಡೆಂಟಿಟಿ ಅಂತ ಕರೆಯೋಕ್ಕಾಗಲ್ಲ. ಅದೇ ಇದಿಲ್ಲ ಅನ್ಕೊಳ್ಳಿ ಕೆಲವೊಂದು ಕೇಸಸ್ ಅಲ್ಲಿ, ಅವಾಗ ಆ ರಿಫ್ಲೆಕ್ಸಿವ್ ರಿಲೇಷನ್ ಐಡೆಂಟಿಟಿ ಕೂಡ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಆಲ್ವೇಸ್ ಐಡೆಂಟಿಟಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ಐಡೆಂಟಿಟಿ ಈಸ್ ಆಲ್ವೇಸ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದು RST ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡುತ್ತೆ. ಒಂದು ರಿಫ್ಲೆಕ್ಸಿವ್ ಆಗಿದೆಯಾ, ನೆಕ್ಸ್ಟ್ ನೀವು ಯಾವುದೇ ಎಲಿಮೆಂಟ್ ತಗೊಳ್ರಿ ಅದ್ರದ್ದು ಉಲ್ಟಾ ಮಾಡಿದ್ರೆ ಅದೇ ಎಲಿಮೆಂಟ್ ತಾನೆ, ಅದು ಆ ಸೆಟ್ ಅಲ್ಲಿ ಇದೆ, ರೈಟ್? ದೇರ್ಫೋರ್ ಇಟ್ ಈಸ್ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಅಂದ್ರೆ ಟ್ರಾನ್ಸಿಟಿವ್ ನಿಮಗೆ ಇಲ್ಲಿ ಎರಡು ಎಲಿಮೆಂಟ್ಸ್ ಬೇಕಲ್ಲ, ಎರಡು ಎಲಿಮೆಂಟ್ ಸಿಗೋದೇ ಇಲ್ಲ ಅಂದ್ರೆ ಬೈ ಡಿಫಾಲ್ಟ್ ನಾನೇನು ಹೇಳಿದ್ದೀನಿ, ಕಾಂಟ್ರಾಡಿಕ್ಟರಿ ಎಕ್ಸಾಂಪಲ್ ಕೊಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಬೈ ಡಿಫಾಲ್ಟ್ ಯು ವಿಲ್ ಸೇ ದಟ್ ಇಟ್ ಈಸ್ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ. ಸಿನ್ಸ್ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್, ವಿ ಕನ್ಕ್ಲೂಡ್ ದಟ್ ಇಟ್ ಈಸ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಓಕೆ, ಆ್ಯಂಡ್ MCQ ಅಲ್ಲಿ ತುಂಬ ಇಂಪಾರ್ಟೆಂಟ್ ಏನು, ನಿಮಗೆ ಸಮ್ಟೈಮ್ಸು ರಿಲೇಷನ್ ಮೇಲೆ ಕೊಡಬಹುದು, ಈ ರಿಲೇಷನ್ಸ್ ಮೇಲೆ, ಸಮ್ಟೈಮ್ಸು ಟೋಟಲ್ ನಂಬರ್ ಆಫ್ ರಿಲೇಷನ್ಸ್, ಇದು ಕೂಡ ಗೊತ್ತಿರಬೇಕು. CET ಲೆವೆಲಲ್ಲೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ. ಟೋಟಲ್ ರಿಲೇಷನ್ಸ್ ಇಸ್ ಈಕ್ವಲ್ ಟು 2 to the power of n of a ಕ್ರಾಸ್ n of b. ಓಕೆ, ದಟ್ಸ್ ದ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. ಮೀನಿಂಗ್ ಏನು, 2 to the power of n of a ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇಂದ ಸೆಟ್ A, n of b ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇಂದ ಸೆಟ್ B, ಪ್ರಾಡಕ್ಟ್ ಆಫ್ ದೋಸ್ ಟು, ಅದನ್ನ 2 to the power ಮಾಡಬೇಕು. ಅವಾಗ ನಿಮಗೆ ಟೋಟಲ್ ನಂಬರ್ ಆಫ್ ರಿಲೇಷನ್ ಸಿಗುತ್ತೆ. ಅರ್ಥ ಆಯ್ತಲ್ಲ, ರೈಟ್? ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಒನ್. ಸೊ 3 ಮಾರ್ಕ್ಸ್ ನಿಮಗೆ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಪ್ರೆಟಿ ಈಸಿ. ಮೈ ಸ್ಮಾಲ್ ಟಿಪ್ ವುಡ್ ಬಿ, ಈವನ್ ಇಫ್ ಯು ಡೋಂಟ್ ನೋ ಎನಿಥಿಂಗ್, at least write these words, these definitions, so you will get 1 marks. ಓಕೆ, at least 1 marks ಆದರೂ ಸಿಗುತ್ತೆ, ನೀವು ಆ ವರ್ಡ್ಸ್ ಆದರೂ ಬರೆದ್ರೆ. ಓಕೆ, ನೀವು ಆ ಕ್ವಶನ್ಸೇ ಬರಲ್ಲ ಅಂತ ಬಿಟ್ಬಿಟ್ರೆ ಫುಲ್ ಮಾರ್ಕ್ಸ್ ಹೋಗುತ್ತೆ. 1 marks is far better than 0 marks, right? Okay, so I have taken one example. Prove R is equal to A comma B, A minus B is divisible by 2 is an equivalence relation. ನಾವು ಪ್ರೂವ್ ಮಾಡಬೇಕಾಗಿದೆ. ನಾನು ಇದನ್ನ ಪ್ರತಿ ಸತಿ ನಿಮಗೆ ಕ್ಲಾಸಲ್ಲಿ ಹೇಳಿದ್ದೀನಿ. ಪ್ರೂವ್ ಅಂತ ಕೊಟ್ಟಿದ್ದಾರೆ ಅಂದರೆ ಲಕ್ಕಿ ನೀವು, ಯಾಕಂದರೆ ಅದು ಹಾಗೆ ಆಗುತ್ತೆ ಅಂತ ಅರ್ಥ. ಚೆಕ್ ಅಂತ ಕೊಟ್ಟಾಗ ನಿಮಗೆ ಸ್ವಲ್ಪ ಕಷ್ಟ, ಯಾಕಂದರೆ ಅದು ಆಗ್ಬೋದು ಆಗದೇನೂ ಇರ್ಬೋದು ಅಂತ ಡೌಟ್ ಇರುತ್ತೆ. ಯಾರು ಕಾನ್ಸೆಪ್ಟ್ ಕಲ್ತಿರ್ತಾರೋ ಅವ್ರಿಗೆ ಯಾವುದು ಕಷ್ಟ ಇಲ್ಲ, ಕಲ್ತಿಲ್ಲದೆ ಇರೋರಿಗೆ ಕಷ್ಟ ಆಗುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದನ್ನ ನಾನು ಈಗ ಪ್ರೂವ್ ಮಾಡಬೇಕಾಗಿದೆ. ಇದು ಈಕ್ವಿವೆಲೆನ್ಸ್ ಅಂದ್ರೆ ಏನು, 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಸ್ಬೇಕು. ಈಕ್ವಿವೆಲೆನ್ಸ್ ಅಂದ್ರೆ RST. ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್, ಈಗ ರಿಫ್ಲೆಕ್ಸಿವ್ ಅಂದ್ರೆ A, A ಎಲಿಮೆಂಟ್ಸ್. A, A ತಗೊಂಡ್ರೆ B ಜಾಗದಲ್ಲೂ A ಹಾಕಿದ್ರೆ A minus A is equal to 0. ಸೊ 0 is divisible by 2. ಟ್ರೂ, ದೇರ್ಫೋರ್ ಎಲ್ಲ ಎಲಿಮೆಂಟ್ಸಿಗೂ ಆಗುತ್ತೆ, ದೇರ್ಫೋರ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಅಂತಂದ್ರೆ ಏನು, A, B ಇನ್ ಕೇಸ್ ಐತೆ ಅಂತ ಅಂದ್ರೆ A minus B divisible by 2. ಹೌದಲ್ವಾ? A minus B divisible by 2.
ಆಗ್ತಾ ಇದೆ, ಅವಾಗ ತಾನೇ ಎ ಕಾಮ ಬಿ ರಿಲೇಷನ್ ಒಳಗಡೆ ಐತೆ. ಆ್ಯಂಡ್ ಎ ಕಾಮ ಬಿ ರಿಲೇಷನ್ ಒಳಗಡೆ ಐತೆ ಅಂತ ಅಂದರೆ ಬಿ ಕಾಮ ಏನು ಇದ್ದೇ ಇರುತ್ತೆ. ಯಾಕೆ ಅಂತ ಅಂದರೆ ಎ ಮೈನಸ್ ಬಿ ಇನ್ ಕೇಸ್ ಯಾವತ್ತೇ ಆಗಲಿ 2 ಇಂದ ಡಿವಿಸಿಬಲ್ ಆಗ್ತಾ ಇದೆ ಅಂತ ಅಂದರೆ ಬಿ ಮೈನಸ್ ಎ ಜಸ್ಟ್ ಮೈನಸ್ ಕಾಮನ್ ತಗೊಂಡ್ರು ಕೂಡ ಅದು ಪಾಸಿಬಲ್ ಆಗುತ್ತೆ. ಈ 4 is divisible, -4 is also divisible, just like that. Okay, just by putting negative sign will not affect the divisibility. Okay, it is divisible, then it is divisible, that's it. ನೆಕ್ಸ್ಟ್ ಟ್ರಾನ್ಸಿಟಿವ್ ಬಂದರೆ ಎ ಕಾಮ ಬಿ ಬಿ ಕಾಮ ಸಿ ಎರಡೂ ಏನು ಸೆಟ್ ಆರ್ ಅಲ್ಲಿ ಇದೆ, ರಿಲೇಷನ್ ಅಲ್ಲಿ ಇದೆ ಅಂತ ಅಂದ್ರೆ ನಮ್ಮ ಹತ್ರ ಎ ಮೈನಸ್ ಬಿನೂ ಇದೆ, ಬಿ ಮೈನಸ್ ಸಿನೂ ಎರಡು ಆ್ಯಡ್ ಮಾಡಿದ್ರೆ ನನಗೆ ಎ ಮೈನಸ್ ಸಿ ಸಿಗುತ್ತೆ, ವಿಚ್ ಇಸ್ ವಾಟ್ ಐ ವಾಂಟೆಡ್. ದೇರ್ಫೋರ್ ಡಿವಿಸಿಬಲ್, ದೇರ್ಫೋರ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಆರಾಮಾಗಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್. ಫಂಕ್ಷನ್ಸ್ ಅಂದರೆ ತುಂಬ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ವಿತ್ ಸೋ ಮೆನಿ ಎಕ್ಸಾಂಪಲ್ಸ್, ರೈಟ್? ಸೊ ಫಂಕ್ಷನ್ಸ್ ಅಂದ್ರೆ ಏನು? ಎವ್ರಿ ಎಲಿಮೆಂಟ್ ಆಫ್ ದ ಸೆಟ್ ಎಕ್ಸ್ ಆಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ವೈ. ನೀವು ಫಂಕ್ಷನ್ ಆಕ್ಚುಲಿ ಬರೆಯೋದಂಗೆ ಎಫ್ ಈಸ್ ಫ್ರಮ್ ಎಕ್ಸ್ ಟು ವೈ. ಸೊ ಎಕ್ಸ್ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟಿಗೂ ಕೂಡ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ. ಅಂದರೆ ಪ್ರತಿಯೊಂದು ಎಲಿಮೆಂಟ್ ನಾನು ಹೇಳ್ಕೊಟ್ಟಿದ್ದಂಗೆ ಪ್ರತಿಯೊಂದು ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಇಲ್ಲಿ ಬರ್ತಡೇ ಅಂತ ಇಟ್ಕೊಂಡಿದೆ. ಪ್ರತಿಯೊಂದು ಹ್ಯೂಮನ್ ಬೀಯಿಂಗಿಗೂ ಬರ್ತಡೇ ಎಕ್ಸಿಸ್ಟ್ ಆಗೇ ಆಗುತ್ತೆ. ಇಟ್ ಕ್ಯಾನ್ ಬಿ ಸೇಮ್ ಡೇಟ್ ಬಟ್ ಸ್ಟಿಲ್ ಒನ್ ಆ್ಯಂಡ್ ಓನ್ಲಿ ಒನ್ ಬರ್ತಡೇ ಅಷ್ಟೇ. ಓಕೆ, ಆ್ಯಂಡ್ ಯಾವ ಪರ್ಸನ್ ಕೂಡ ಲೆಫ್ಟ್ ಬಿಹೈಂಡ್ ಆಗಂಗಿಲ್ಲ ಇಲ್ಲಿ, ರೈಟ್? ನೆಕ್ಸ್ಟ್ ಅದು ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಫಂಕ್ಷನ್ ಇನ್ನ ಟೈಪ್ಸ್ ಇದೆ ನೋಡಿ. ಟೈಪ್ಸ್ ಅಲ್ಲಿ 1 1 on 2. ಸಮ್ ಟೈಮ್ಸ್ ಅವ್ರು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಅಂದರೆ ಸ್ವಲ್ಪ ಕಾಂಪ್ಲಿಕೇಟ್ ಮಾಡೋಣ ಅಂತೇಳಿ 1 1 ಅಂತ ಕೊಡ್ಲಿಲ್ದಂಗೆ ಬೇರೆ ಹೆಸರು ಕೊಡ್ತಾರೆ. ಆ ಬೇರೆ ಹೆಸರು ಯಾವುದು ಅಂದರೆ ಇಂಜೆಕ್ಟಿವ್ ಫಂಕ್ಷನ್. ಓಕೆ, ಆನ್ ಟುಗೆ ಸರ್ಜೆಕ್ಟಿವ್ ಫಂಕ್ಷನ್. ಸೊ 1 1 ಅಂತ ಅಂದರೆ ವೆರಿ ಸಿಂಪಲ್, ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ದಿ ಎಲಿಮೆಂಟ್ ಎಕ್ಸ್ ಹ್ಯಾವ್ ಡಿಫ್ರೆಂಟ್ ಇಮೇಜಸ್. ಅಂದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಬರ್ತಡೇ ಇರುತ್ತೆ, ಯಾರ್ದು ಕೂಡ ಸೇಮ್ ಡೇಟಿಗೆ ಇರೋದಿಲ್ಲ, ಸಿಂಪಲ್ ಥಿಂಗ್. ಓಕೆ, ಆ್ಯಂಡ್ ಆನ್ ಟು ಅಂತ ಅಂದರೆ ಏನಾಗುತ್ತೆ, ಪ್ರತಿಯೊಂದು ಎಲಿಮೆಂಟ್ ಇನ್ ದಿ ಸೆಟ್ ವೈ ಹ್ಯಾಸ್ ದ ಪ್ರೀ ಇಮೇಜ್. ಓಕೆ, ಪ್ರತಿಯೊಂದು ಎಲಿಮೆಂಟಿಗೂ ಪ್ರೀ ಇಮೇಜ್ ಇರಬೇಕು. ಇಲ್ಲಿ ಎರಡನೇ ಸೆಟ್ಟಲ್ಲಿ ಯಾರು ಖಾಲಿ ಉಳ್ಕೋಬಾರ್ದು, ಸಿಂಪಲ್. ಓಕೆ, ಸೊ ಇನ್ ಕೇಸ್ ಯಾವುದಾದ್ರೂ ಫಂಕ್ಷನ್ ಇವೆರಡೂ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಒಂದು ಹೊಸ ನೇಮ್ ಏನು, ಬೈಜೆಕ್ಟಿವ್ ಫಂಕ್ಷನ್. ಓಕೆ, ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ರಿವಿಷನ್ ಅಂತ ಅಂದರೆ ಏನು, ಸಿಲೆಬಸ್ ಮುಗಿಸಿರೋರಿಗೆ ಅಂತ. ಓಕೆ, ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಇಫ್ ಯು ನಾಟ್ ಕಂಪ್ಲೀಟೆಡ್ ಯುವರ್ ರಿವಿಷನ್, ಕೈಂಡ್ಲಿ ಗೋ ಆ್ಯಂಡ್ ಸ್ಟಡಿ, ರೈಟ್? ಓಕೆ, ನೆಕ್ಸ್ಟ್ 1 1 ಮತ್ತು ಆನ್ ಟು. ಈ ನಿಮಗೆ ಫಂಕ್ಷನ್ಸ್ ಇಂದ 5 marks ಕ್ವಶನ್ ಬರುತ್ತಲ್ಲ, ಅದರಲ್ಲಿ ನೀವೀಗ ಅವ್ರು ಪ್ರೂವ್ ಮಾಡೋಕೆ ಹೇಳೋದು ಬೈಜೆಕ್ಟಿವ್ ಅಂತೇಳಿ. ಸೊ ಬೈಜೆಕ್ಟಿವ್ ಪ್ರೂವ್ ಮಾಡಬೇಕಂದ್ರೆ ನೀವು ಫಸ್ಟ್ 1 1 ಪ್ರೂವ್ ಮಾಡ್ತೀರಾ, ದೆನ್ ನೀವು ಆನ್ ಟು ಪ್ರೂವ್ ಮಾಡ್ತೀರಾ. 1 1 ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಅಂದರೆ, ಅಸ್ಯೂಮ್ ದ ಇಮೇಜಸ್ ಆರ್ ಸೇಮ್. ಫಸ್ಟ್ ನೀವು ಎಫ್ ಆಫ್ ಎಕ್ಸ್ 1 = ಎಫ್ ಆಫ್ ಎಕ್ಸ್ 2 ಅಂತ ಅಸ್ಯೂಮ್ ಮಾಡ್ತೀರಾ. ದೆನ್ ನಿಮಗೆ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ತಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ದೆನ್ ಯು ವಿಲ್ ಆ್ಯಕ್ಚುಲಿ ವಾಟ್ ವಿಲ್ ಯು ಡೂ, ಯು ವಿಲ್ ಸಾಲ್ವ್ ಇಟ್. ಓಕೆ, x1 = x2 ಅಂತ ಕನ್ಕ್ಲೂಡ್ ಮಾಡ್ತೀರಾ, ಅದನ್ನ ಪ್ರೂವ್ ಮಾಡ್ತೀರಾ. ದೆನ್ ಒನ್ಸ್ ಯು ಪ್ರೂವ್ ದಟ್, ದೆನ್ ಇಟ್ ಬಿಕಮ್ಸ್ ಎಫ್ ಈಸ್ 1 1 ಅಂತ ಬರೀತೀರಾ. ಓಕೆ, ಆನ್ ಟು ಕೇಸಲ್ಲಿ ಏನು ಮಾಡ್ತೀರಾ, ಲೆಟ್ y = ಎಫ್ ಆಫ್ ಎಕ್ಸ್ ತಗೊಂಡು ಸಾಲ್ವ್ ಫಾರ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ. ಅಂದರೆ ಏನು, ಇನ್ ಟರ್ಮ್ಸ್ ಆಫ್ ವೈ ನೀವು ಎಕ್ಸ್ನ ಒಂದು ಕಡೆ ಏನು ಇಟ್ಕೊಂಡ್ಬಿಟ್ಟು ಈ ವೈನೆಲ್ಲ ಒಂದು ಕಡೆ ಕಳಿಸ್ಬೇಕು. ಆ ರೀತಿ ನೀವು ಸಾಲ್ವ್ ಮಾಡ್ತೀರಾ. ದೆನ್ ಆ ಎಕ್ಸು ಪ್ರತಿಯೊಂದು ವೈ ವ್ಯಾಲ್ಯೂಗೂ ಕೂಡ ಎಕ್ಸ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇದೆ, ವೇರ್ ಇನ್ ಡೊಮೈನ್. ಓಕೆ, ನೆನಪಿರಲಿ, ಅದನ್ನು ಪ್ರೂವ್ ಮಾಡ್ತೀರಾ. ದೆನ್ ಯು ಆಲ್ಸೋ ಹ್ಯಾವ್ ಟು ರಿಮೆಂಬರ್ ದ ಡಿನಾಮಿನೇಟರ್ ಕ್ಯಾನ್ ನೆವರ್ ಬಿ 0. ಓಕೆ, ಸೊ ದೀಸ್ ಆರ್ ದ ಸರ್ಟನ್ ಸ್ಟೆಪ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್ ಡ್ಯೂರಿಂಗ್ ಯುವರ್ ಪ್ರೂಫ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್. ಸಿ ಹಿಯರ್ ಎ = so and so ವ್ಯಾಲ್ಯೂ ಇದೆಯಲ್ಲ, ಸೊ ಇದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. 1 1 ಪ್ರೂವ್ ಮಾಡ್ತೀರಾ. ಹೇಗೆ, ನಾನೇನು ಹೇಳಿದೆ, ಎಫ್ ಆಫ್ ಎಕ್ಸ್ 1 = ಎಫ್ ಆಫ್ ಎಕ್ಸ್ 2 ತಗೊಂತೀರಾ, ಈಕ್ವಲ್ ಮಾಡ್ತೀರಾ, ದೆನ್ ಸಾಲ್ವ್ ಮಾಡ್ತೀರಾ. ಸಾಲ್ವ್ ಮಾಡಿದ್ಮೇಲೆ x1 = x2 ಬಂತ 1 1 ಅಂತ ಹೇಳ್ತೀರಾ. ಅದೇ ಆನ್ ಟು ಪ್ರೂವ್ ಮಾಡ್ಬೇಕಂದ್ರೆ y = ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇನ್ ಟರ್ಮ್ಸ್ ಆಫ್ ಎಕ್ಸ್, ಬರೀ ಎಕ್ಸ್ನ ಒಂದು ಕಡೆ ತರಕ್ಕೆ ಟ್ರೈ ಮಾಡಿರಿ, ವೈನೆಲ್ಲ ಇನ್ನೊಂದು ಕಡೆ ಕಳ್ಸಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಎಲ್ಲ ಎಕ್ಸ್ ವ್ಯಾಲ್ಯೂಸು ಇಲ್ಲಿ ನಿಮಗೆ ಬಿಲಾಂಗ್ಸ್ ಟು ಎ ಸಿಗಬೇಕು. ಎ ಅಂತ ಅಂದರೆ ಯಾವ ಸೆಟ್ಟು, ಡೊಮೈನ್ ಸೆಟ್ಟು. ಅರ್ಥ ಆಯ್ತಲ್ಲ, ರೈಟ್? ಆ್ಯಂಡ್ ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡುವಂಥ ವೈ ವ್ಯಾಲ್ಯೂಸು ಎಲ್ಲಿಂದ ಇರಬೇಕು, ಎರಡನೇ ಸೆಟ್ಟು, ದಟ್ ಈಸ್ ಕೋಡೊಮೈನ್ ಸೆಟ್. ಓಕೆ, ದೆನ್ ಯು ವಿಲ್ ಕನ್ಕ್ಲೂಡ್ ದಟ್ ಇಟ್ ಈಸ್ ಆನ್ ಟು. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಥಿಂಗ್. ಓಕೆ, ಆ್ಯಂಡ್ ಒನ್ಸ್ ದೇ ಆರ್ ಬೋತ್ 1 1 ಆ್ಯಂಡ್ ಆನ್ ಟು, ಯು ವಿಲ್ ಕನ್ಕ್ಲೂಡ್ ದಟ್ ಇಟ್ ಈಸ್ ಬೈಜೆಕ್ಟಿವ್. ಓಕೆ, ರೈಟ್? ನೆಕ್ಸ್ಟ್ ಇದು ಒಂಚೂರು ಫಾರ್ಮುಲಾ, ಇದು ಮೋಸ್ಟ್ಲಿ ನಿಮಗೆ ಎಲ್ಲಿ ಕಾಂಪಿಟೇಟಿವ್ ಅಲ್ಲಿ ಕೇಳ್ಬೋದು, ನಾಟ್ ವೆರಿ ಹೆಲ್ಪ್ಫುಲ್ ಇನ್ ಬೋರ್ಡ್ ಎಕ್ಸಾಮ್ಸ್. ಜಸ್ಟ್ ಗೋ ಥ್ರೂ ಇಟ್ ಇಫ್ ಯು ವಾಂಟ್. ಓಕೆ, ರೈಟ್? ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟಿರುತ್ತೆ ಅಂದರೆ, ಕೋಡೊಮೈನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆಯೋ ಟು ದ ಪವರ್ ಆಫ್
ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ರಿಲೇಷನ್. ಓಕೆ, ನೆಕ್ಸ್ಟ್ ಟೋಟಲ್ ಒನ್ ರಿಲೇಷನ್ಸ್ ಎಷ್ಟು ಎಕ್ಸಿಸ್ಟ್ ಆಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ಎಮ್ ಆ್ಯಂಡ್ ಎನ್. ಎಮ್ ಆ್ಯಂಡ್ ಎನ್ ಅಂತ ಅಂದರೆ ಏನಾಗುತ್ತೆ, ಎಮ್ ಈಸ್ ನಥಿಂಗ್ ಬಟ್ ದಿ ಎಲಿಮೆಂಟ್ಸ್ ಇನ್ ದಿ ಸೆಟ್ A, n is nothing but the elements in the set B. Okay, so m less than n ಆದಾಗ ಫಾರ್ಮುಲಾ ಏನಿದೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ m ಫ್ಯಾಕ್ಟೋರಿಯಲ್. ಆ್ಯಂಡ್ ಗ್ರೇಟರ್ ದ್ಯಾನ್ ಇದ್ದಾಗ 0 ಆಗುತ್ತೆ. ಯಾಕೆ ಅಂತ ಅಂದರೆ ಯಾವುದಾದ್ರು ಒಂದು ಎಲಿಮೆಂಟ್ ಮಿಸ್ ಆಗೇ ಆಗುತ್ತೆ. ಅಟ್ ದ ಟೈಮ್ ಇಟ್ ಈಸ್ ನಾಟ್ 1 1. ಓಕೆ, ಆ್ಯಂಡ್ ಈಕ್ವಲ್ಸ್ ಇದ್ದಾಗ n ಫ್ಯಾಕ್ಟೋರಿಯಲ್. ದ ಸೇಮ್ ಗೋಸ್ ವಿತ್ ಆನ್ ಟು. ವೆನ್ ಆನ್ ಟು ಇಸ್ ದ m ಲೆಸ್ ದೆನ್ n ಅಂತಂದರೆ ಲೆಸ್ ದೆನ್ ಎನ್ ಅಂತಂದ್ರೆ ಏನಾಗುತ್ತೆ, ಎರಡನೇ ಸೆಟ್ಟಲ್ಲಿ ಎಲಿಮೆಂಟ್ ಕಮ್ಮಿ ಆಗಿರೋದ್ರಿಂದ ಡೆಫಿನೆಟ್ಲಿ ಯುನೀಕ್ ಇಮೇಜ್ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಒಂದು ಎಲಿಮೆಂಟ್ ಆದರೂ ಉಳ್ಕೊಳ್ಳುತ್ತೆ. ಸೊ ಅಟ್ ದಟ್ ಇನ್ ದ್ಯಾಟ್ ಕೇಸ್ ಇಟ್ ಈಸ್ 0. ಆ್ಯಂಡ್ ಎಮ್ ಗ್ರೇಟರ್ ದ್ಯಾನ್ ಎನ್ ಆದಾಗ ಏನಾಗುತ್ತೆ, ಫಾರ್ಮುಲಾ ಇದೆ ಸಮೇಷನ್ ಆರ್ ಇಸ್ ಈಕ್ವಲ್ ಟು 0 to n minus 1 to the power of r NCR n minus r whole to the power of m. ಆ್ಯಂಡ್ ಇಫ್ m is equal to n then n factorial. ಸೊ ಇದು ನಿಮಗೆ ಬೋರ್ಡ್ ಎಕ್ಸಾಮಿಗೆ ಏನು ಬೇಕಾಗಿಲ್ಲ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಏನಿದೆಯಲ್ಲ, ಇದು ನಿಮಗೆ ಏನು ಮಾಡ್ತಾರೆ, ಒಂದು 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಒಂದು 2 ಮಾರ್ಕ್ಸ್ ಕೇಳ್ತಾರೆ, ಒಂದು ಎಷ್ಟು 3 ಮಾರ್ಕ್ಸಲ್ಲೂ ಕೂಡ ಕೇಳ್ತಾರೆ. ಸೊ 1 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಟೇಬಲ್. ಈ ಟೇಬಲ್ ಏನಿದೆಯಲ್ಲ, ಇದು ಈ ಟೇಬಲ್ ಅಲ್ಲ, ಈ ಟೇಬಲ್ಲು ನಿಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ನೀವು ಕಲ್ತಿರ್ತೀರಾ. ಸೇಮ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ರಿವರ್ಸ್ ಆಗುತ್ತೆ. ಆದರೆ ಇಲ್ಲಿ ಡೊಮೈನ್ ಆರ್ ಇರುತ್ತೆ, ಇಲ್ಲಿ ಪ್ರಿನ್ಸಿಪಲ್ ರೇಂಜು ಬೇರೆ ಆಗುತ್ತೆ. ಯಾಕೆ ಬೇರೆ ಆಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ವರ್ಸ್ ಆಫ್ ಎ ಫಂಕ್ಷನ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ, ಈಗ ತಾನೇ ಫಂಕ್ಷನ್ಸ್ ಅಲ್ಲಿ ಓದಿದ್ದೀವಿ. ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಇನ್ವರ್ಸು, ಇಫ್ ಫಂಕ್ಷನ್ ಈಸ್ ಬೈಜೆಕ್ಟಿವ್. ಓಕೆ, ಫಂಕ್ಷನ್ ಬೈಜೆಕ್ಟಿವ್ ಇದ್ರೆ, ಅದನ್ನು ಹೇಳಿಲ್ಲ ಅನ್ಸುತ್ತೆ ನಾನು, ಫಂಕ್ಷನ್ ಬೈಜೆಕ್ಟಿವ್ ಇದ್ರೆ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಎಕ್ಸಿಸ್ಟ್ ಅನ್ನೋ ಪಾಯಿಂಟ್ ನಾವು ಕಲಿತೀವಿ. ಸೊ ಈ ಕೇಸಲ್ಲಿ ರಿಯಲ್ ನಂಬರ್ ಡೊಮೈನ್ ತಗೊಂಡಾಗ ನಮಗೆ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೂಡ ಬೈಜೆಕ್ಟಿವ್ ಆಗಲ್ಲ. ಓಕೆ, ಸೊ ದೇರ್ಫೋರ್ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಈ ಕೇಸಲ್ಲಿ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಸೊ ನಾನು ಈ ಇನ್ವರ್ಸ್ ಸ್ಟಡಿ ಮಾಡಬೇಕು ಅಂತ ಅಂದ್ರೆ ನಾನು ಡೊಮೈನ್ನ ರಿಸ್ಟ್ರಿಕ್ಟ್ ಮಾಡ್ತೀನಿ. ಇದನ್ನೆಲ್ಲ ನಾನು ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೇನೆ ನಿಮಗೆ. ಸೊ ಏನು ಮಾಡ್ತೀನಿ, ಡೊಮೈನ್ನ ರಿಸ್ಟ್ರಿಕ್ಟ್ ಮಾಡ್ತೀನಿ. ರಿಸ್ಟ್ರಿಕ್ಟ್ ಮಾಡಿಬಿಟ್ಟು ಬರೆದಾಗ ನನಗೆ ಈ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಲ್ಲ? ದೆನ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಟೇಬಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. ಓಕೆ, ನಾವು ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸೈನ್ ಇನ್ವರ್ಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಥೀಟಾ ಅಂತ ನಾವು ಬರಿತೀವಿ. ಅಂದರೆ ಸೈನ್ ಇನ್ವರ್ಸು ಸೈನ್ ಕ್ಯಾನ್ಸಲ್ಲು ಥೀಟಾ ಅಂತ ಬರಿತೀವಿ. ಬಟ್ ನೆನ್ಪಿಟ್ಕೋಬೇಕು, ದಿಸ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಥೀಟಾ ಈಸ್ ವಿದಿನ್ ದ ರೇಂಜ್. ಅಂದರೆ ಥೀಟಾ ವ್ಯಾಲ್ಯೂ ಎಲ್ಲಿ -π/2 to π/2 ಒಳಗಡೆ ಇದ್ದರೆ ಮಾತ್ರ ನಾವು ಡೈರೆಕ್ಟಾಗಿ ಥೀಟಾನ ಹಂಗೆ ಬರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ಲು, ಇದು ಎರಡನೇ ಎಕ್ಸಾಂಪಲ್. ಸೈನ್ ಇನ್ವರ್ಸ್ ಸೈನ್ π/3ನ ಡೈರೆಕ್ಟ್ π/3 ಅಂತ ಬರೆದೆ. ಬಟ್ ಸೈನ್ ಇನ್ವರ್ಸ್ ಸೈನ್ 2π/3ನ 2π/3 ಅಂತ ಬರೀಲಿಲ್ಲ. ಯಾಕೆ? 2π/3 ಅಂದರೆ ಎಷ್ಟಪ್ಪ? 3 1 3 6 6 2 2 120. 120 ಈಸ್ ನಾಟ್ ಇನ್ ಬಿಟ್ವೀನ್ -90 to 90. ಹೌದಲ್ವಾ? ಸೊ ಈ ರೇಂಜ್ ಒಳಗಡೆ ಇದ್ರೆ ಮಾತ್ರ ಡೈರೆಕ್ಟ್ ಆಗಿ ಬರಿತೀನಿ. ಅದು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲ ಅಂದಾಗ ಏನು ಮಾಡ್ತೀವಿ, ನಾವು ಅದನ್ನು ಸಿಂಪ್ಲಿಫೈ ಮಾಡ್ತೀವಿ. ಸಿಂಪ್ಲಿಫೈ ಮಾಡೋದು ಅಂತಂದರೆ ಆ 120 ಎಲ್ಲೈತಪ್ಪ ಸೆಕೆಂಡ್ ಕ್ವಾಡ್ರಂಟಲ್ಲಿ, ಅದನ್ನು ನಾವು ಸಿಂಪ್ಲಿಫೈ ಮಾಡಿಬಿಟ್ಟು 180 minus so and so value, that is nothing but 60 degree, will give you 120. Okay, then trigonometry use ಮಾಡಿಬಿಟ್ಟು 180 minus theta, second quadrant sine positive, therefore sin theta, so sin π/3. ಅರ್ಥ ಆಯ್ತಲ್ಲ? And then you will conclude the answer. ಅರ್ಥ ಆಯ್ತಲ್ಲ? Right. Coming to next one, what is there? Just a minute. Relations and functions. Right. Okay. Next is your formula. ಈ ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು. ಓಕೆ, ಸ್ವಲ್ಪ ನೋಡ್ಕೊಳ್ಳಿ. ಈ ಫಾರ್ಮುಲಾಗಳನ್ನು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಇವು 3 ಒಂದು ಕೆಟಗರಿ, π ಮೈನಸ್ ಕೆಟಗರಿ. ಇವು 3 ಒಂದು ಕೆಟಗರಿ, ಮೈನಸ್ನ ಹೊರಗಡೆ ಹಾಕುತ್ತೆ. ಓಕೆ, ನೀಟಾಗಿ ಬರ್ಕೊಳ್ಳಿಬೇಕಿದ್ರೆ ಒಂದು ಕಡೆ. ಬಟ್ ಈ ಫಾರ್ಮುಲಾಗಳು ನಿಮಗೆ ನೆನಪಿರಬೇಕು ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಯಾವುದು ಅಂದರೆ ಟ್ಯಾನ್ ಇನ್ವರ್ಸ್ ಇಂದು. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಈಸ್ ಆಲ್ಸೋ 2 ಟ್ಯಾನ್ ಇನ್ವರ್ಸ್ ಅನ್ನೋ ಪ್ರಾಬ್ಲಮ್ಸು ಎಲ್ಲ ಕಡೆ ಬರುತ್ತೆ. ಬಟ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಕ್ವಶನ್, ಅವರು ನಿಮಗೆ 2x/1 + x² ಫಾರ್ಮ್ಯಾಟ್ ಕೊಟ್ಟರೆ ಸೈನ್, 1 - x²/1 + x² ಫಾರ್ಮ್ಯಾಟ್ ಕೊಟ್ಟರೆ ಕಾಸು, 2x/1 - x² ಕೊಟ್ಟರೆ ಟ್ಯಾನ್. ಓಕೆ, ಸಬ್ಸ್ಟಿಟ್ಯೂಷನ್ಸ್ಗಳು ನೆನ್ಪಿಟ್ಕೊಳ್ರಿ, ಆ ಥರ ತಗೋಬೇಕು ಅಂತ. ಆ್ಯಂಡ್ ದೀಸ್ ಆರ್ ಆಲ್ಸೋ 3 ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಈ 3 ಸಮ್ಮಲ್ಲಿ ಯಾವುದೇ ಇದ್ರೂ ಕೂಡ ದಟ್ ವಿಲ್ ಬಿ ಈಕ್ವಲ್ ಟು π/2. ಯು ಹ್ಯಾವ್ ಟು ರಿಮೆಂಬರ್ ದ ಡೊಮೈನ್, ಎಕ್ಸ್ ವ್ಯಾಲ್ಯೂ ಯಾವುದರಲ್ಲಿ ಡಿಫೈನ್ ಆಗಿದೆ ಅಂತ ನೋಡ್ಕೋಬೇಕು ಅನ್ಸುತ್ತೆ. ರೈಟ್. ಆ್ಯಂಡ್ ದೆನ್ ಕಮ್ಸ್ ದ ಸಬ್ಸ್ಟಿಟ್ಯೂಷನ್ಸ್. ನಿಮಗೇನು 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಕೇಳ್ತಾರಲ್ಲ, ಅದರಲ್ಲಿ ಯಾವ ಪ್ಯಾಟರ್ನ್ ಇದ್ದರೆ
ನೀವು ಯಾವ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ ಅನ್ನೋದು ನಿಮಗೆ ಮುಂಚೆಯಿಂದನೇ ಸ್ವಲ್ಪ ಐಡಿಯಾ ಇರಬೇಕು. ಇನ್ ಕೇಸ್ ಯು ಆರ್ ಹ್ಯಾವಿಂಗ್ ಯಾವುದೋ ಒಂದು ಪಾರ್ಟಲ್ಲಿ ಕ್ವಶನಲ್ಲಿ ನಿಮಗೆ A² - X² ಫಾರ್ಮ್ಯಾಟ್ ಎಲ್ಲಾದರೂ ಕಾಣಿಸ್ತಿದೆ ಅಂತ ಅಂದರೆ ನೀವೇನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ನು x = A sin θ, x = A cos θ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಡಿಪೆಂಡಿಂಗ್ ಆನ್ ದ ಕ್ವಶನ್. ಓಕೆ ರೈಟ್. ಆ್ಯಂಡ್ ಅದೇ X² - A² ಇದೆ ಅಂತ ಅಂದರೆ ನೀವೇನು ಮಾಡಬೇಕು, A secant θ ಅಥವಾ A cosecant θ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಅದೇ ನಿಮ್ಮ ಕ್ವಶನಲ್ಲಿ ಪ್ಯಾಟ್ರನ್ನು A² + X² ಇದ್ದರೆ x = A tan θ ಅಥವಾ A cot θ. ಆ್ಯಂಡ್ ಈ ಥರ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮ್ಯಾಟ್ ಇದ್ದರೆ ಆದಷ್ಟು cos 2θ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಲ್ಲಿ. ಅರ್ಥ ಆಯ್ತಲ್ಲ? ಸೊ ಈ ಸಬ್ಸ್ಟಿಟ್ಯೂಷನ್ಗಳನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಯು ಕ್ಯಾನ್ ರಿಮೆಂಬರ್ ಈಸಿಲಿ. sin² + cos² ಎಷ್ಟು? 1. ನಾನು ಯಾವುದಾದ್ರೂ ಒಂದನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, sin² ಇಲ್ಲೇ ಉಳಿಸಿ 1 - cos² ಆಗುತ್ತಾ? ಸೊ 1 ಅಂತ ಅಂದರೆ ಯಾವುದೋ ಒಂದು ನಂಬರ್ ಫಸ್ಟ್ ಬಂದು -x², ಆ ಥರ ಇದೆ ಅಂದರೆ ಸೈನು ಕಾಸು. ಅದೇ ನಾನು ಸೀಕೆಂಟಿಗೆಲ್ಲ ಬಂದಾಗ ಏನಾಗುತ್ತೆ, sec² = ಏನಾಗುತ್ತೆ, tan² - 1 ಆಗುತ್ತಾ? ರೈಟ್. ಫಂಕ್ಷನ್ x ಮೈನಸ್ a ಅಂದರೆ ಕಾನ್ಸ್ಟೆಂಟ್ 1 ಎಲ್ಲಿ ಬರುತ್ತೆ, ಆ ಐಡೆಂಟಿಟಿಯಿಂದ ನೆನ್ಪಿಟ್ಕೊಳ್ರಿ. ಇಲ್ಲೂ ಅಷ್ಟೇ tan² = ಏನೋ 1 + sec² ಆ ಥರ ಬರಿತಿರ್ತಾನೆ. ಸೊ 1 ಪ್ಲಸ್ ಬರಿತಿರ್ತಾನೆ, ಸೊ ಕಾನ್ಸ್ಟೆಂಟ್ ಪ್ಲಸ್, ಅಲ್ಲಿಗೆ ಈ ಸಬ್ಸ್ಟಿಟ್ಯೂಷನ್ ಅಂತ ಈಸಿಯಾಗಿ ನೆನ್ಪಿಟ್ಕೋಬಹುದು. ಅರ್ಥ ಆಯ್ತಲ್ಲ? ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ಸಾಲ್ವಿಂಗ್ ಯುವರ್ 3 marks questions. ಓಕೆ, ಸೊ ಈಸಿಯಾಗಿ ಯು ಕ್ಯಾನ್ ಗೆಟ್ ದ ಮಾರ್ಕ್ಸ್. ಕಮಿಂಗ್ ಟು ಮ್ಯಾಟ್ರಿಸಸ್ ಚಾಪ್ಟರ್, ವಿಚ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ and the easiest chapter you have to remember. Okay, so rectangular arrangement of numbers ಅಥವಾ ಫಂಕ್ಷನ್ಸ್ ಇದ್ರೆ ಅದನ್ನ ನೀವು ಮ್ಯಾಟ್ರಿಕ್ಸ್ ಅಂತ ಕರಿತೀರಾ. ನಾನು ಅದರಲ್ಲಿ ನೀವು ನೆನ್ಪಿಟ್ಕೊಳ್ಳೋಕ್ಕೆ R ಅಂತ ಅಂದರೆ ಈ ರೀತಿ ಸ್ಟೈಲಾಗಿ ಹೇಳಿದ್ರೆ ಹಿಂಗಿರೋದು ರೋ, ವರ್ಟಿಕಲ್ ಇರೋದು ಕಾಲಮ್ ಅಂತ ಈ ರೀತಿ ಹೇಳ್ಕೊಟ್ಟಿದ್ದೆ. ಓಕೆ, ಸೊ ಆರ್ಡರ್ ಆಫ್ ದಿ ಫಂಕ್ಷನ್ ಅಂತ ಅಂದರೆ ಏನು ಮಾಡ್ತೀರಾ, ರೋ ಇಂಟು ಕಾಲಮ್. ನಿಮ್ಮ ರೋ ಎಷ್ಟಿದೆ ಇಂಟು ಕಾಲಮ್ ಎಷ್ಟಿದೆ ಅನ್ನೋದನ್ನ ನೀವು ಬರಿತೀರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಇಂಟು ಸಿಂಬಲ್, ಬಟ್ ಯು ಕ್ಯಾನ್ ರೀಡ್ ಇಟ್ ಆಸ್ ಕ್ರಾಸ್ ಅಂತ. ಸೊ 2 × 3 ಅಂತ. ಸೊ ಆರ್ಡರ್ ನೆನ್ಪಿಟ್ಕೊಳಕ್ಕೆ ಒಂದು ಕ್ಲೂ ಏನು ಹೇಳ್ಕೊಟ್ಟಿದ್ದೆ, RCB ಟೀಮ್ ಗೊತ್ತಿದೆಯಲ್ಲ, ಆ ಥರ ನೆನ್ಪಿಟ್ಕೊಂಡ್ರೆ B ಏನು ಬೇಕಾಗಿಲ್ಲ ನಮಗೆ, ಜಸ್ಟ್ RC, ರೋ ಫಸ್ಟ್ ಕಾಲಮ್. ಯಾಕಂದರೆ ಸ್ಟೂಡೆಂಟ್ಸ್ ಇಲ್ಲೂ ಕನ್ಫ್ಯೂಸ್ ಆಗ್ತಾರೆ. 1 ಮಾರ್ಕ್ಸ್ ಸಿಂಪಲ್ ಕ್ವಶನ್ ಕೇಳಿರ್ತಾರೆ, ಎಕ್ಸಾಮ್ ಸೆಟ್ ಮಾಡೋರು ಸ್ವಲ್ಪ ಈಸಿ ಕೇಳೋಣ ಅಂತೇಳಿ ಏನು ಮಾಡ್ತಾರೆ, ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಯಾವುದಾಗುತ್ತೆ ಅಂತ ಆಪ್ಷನ್ಸ್ ಕೊಡ್ತಾರೆ. ಸ್ಟೂಡೆಂಟ್ಸ್ ಅದರಲ್ಲೂ ಕನ್ಫ್ಯೂಸ್ ಆಗಿಬಿಡ್ತಾರೆ, ಫಸ್ಟ್ ರೋ ಬರಿಬೇಕಾ ಫಸ್ಟ್ ಕಾಲಮ್ ಬರಿಬೇಕಾ ಅಂತ. ಸೊ ದಟ್ ಈಸ್ ವೈ ರಿಮೆಂಬರ್ RCB, ರೈಟ್. ನೆಕ್ಸ್ಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಅಲ್ಲಿ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಅಂತ ಅಂದರೆ ತುಂಬ ಟೈಪ್ಸ್ ಇದಾವೆ. ನಿಮಗೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕೆಲವೊಂದು ಟೈಪ್ಸ್ ಅಷ್ಟೇ ಇದೆ ಸೆಕೆಂಡ್ PU ಲೆವೆಲ್ಗೆ. ಸೊ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಯಾವಾಗ ನಿಮ್ಮ ರೋಸು ಕಾಲಮ್ಸು ಅನ್ಈಕ್ವಲ್ ಇರ್ತಾವೋ ಆವಾಗ ಅದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತಲ್ಲ, ಸೊ ರೆಕ್ಟ್ಯಾಂಗ್ಯುಲರ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಯಾವಾಗ ನಿಮ್ಮ ರೋಸು ಕಾಲಮ್ಸ್ ಎರಡೂ ಈಕ್ವಲ್ ಇರ್ತವೆ ಆವಾಗ ಅದನ್ನ ಏನಂತೀರಾ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅಂತೀರಾ. ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಯಾವ ಮ್ಯಾಟ್ರಿಕ್ಸ್ ಅಲ್ಲಿ ಬರೀ ಒಂದೇ ಕಾಲಮ್ ಇರುತ್ತೆ, ರೋ ಎಷ್ಟು ಬೇಕಿದ್ರೂ ಇರಲಿ ಬಟ್ ಕಾಲಮ್ ಒಂದೇ ಇರುತ್ತೆ. ರೋ ಮ್ಯಾಟ್ರಿಕ್ಸ್ ಅಂದರೆ ರೋ ಒಂದೇ ಇರುತ್ತೆ, ಕಾಲಮ್ ಎಷ್ಟು ಬೇಕಿದ್ರೂ ಇರಬಹುದು. ಝೀರೋ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟಾದರೂ ರೋ ಇರಲಿ ಎಷ್ಟಾದರೂ ಕಾಲಮ್ ಇರಲಿ ಬಟ್ ಒಳಗಡೆ ಇರುವಂಥ ಎಲಿಮೆಂಟ್ಸ್ ಎಲ್ಲವೂ ಝೀರೋ ಇದ್ರೆ ಝೀರೋ ಮ್ಯಾಟ್ರಿಕ್ಸ್. ನೆನ್ಪಿಟ್ಕೊಳ್ಳಿ, ಕೆಲವೊಬ್ರು ಸ್ಟೂಡೆಂಟ್ಸಿಗೆ ಅದು ಡೌಟ್ ಇರುತ್ತೆ, ಝೀರೋ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೋ ಆಗಲ್ಲ ಅಂತೇಳಿ. ಇನ್ ಕೇಸ್ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಫಾರ್ಮ್ಯಾಟಲ್ಲಿ ಬರೆದ್ರೆ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಓಕೆ, ಅದು ಎಷ್ಟಾದರೂ ರೋಸ್ ಇರಲಿ ಎಷ್ಟಾದರೂ ಕಾಲಮ್ಸ್ ಇರಲಿ ಬಟ್ ಈ ಎಲಿಮೆಂಟ್ಸ್ ಎಲ್ಲವೂ ಝೀರೋ ಇರಬೇಕು ಅದ್ರ ಒಳಗಡೆ, ಆವಾಗ ಅದನ್ನು ಝೀರೋ ಮ್ಯಾಟ್ರಿಕ್ಸ್ ಅಂತೀರಾ. ಸೊ ಇಟ್ ಕ್ಯಾನ್ ಬಿ ಸ್ಕ್ವೇರ್, ಇಟ್ ಕ್ಯಾನ್ ಬಿ ರೆಕ್ಟ್ಯಾಂಗ್ಯುಲರ್, ಇಟ್ ಕ್ಯಾನ್ ಬಿ ಕಾಲಮ್ ಮ್ಯಾಟ್ರಿಕ್ಸ್, ಇಟ್ ಕ್ಯಾನ್ ಬಿ ರೋ ಮ್ಯಾಟ್ರಿಕ್ಸ್, ಡಸಂಟ್ ಮ್ಯಾಟರ್, ರೈಟ್. ಆ್ಯಂಡ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಇನ್ನು ಮುಂದೆ ಸ್ವಲ್ಪ ಟೈಪ್ಸ್ ಕಲಿತೀವಿ. ದೋಸ್ ಆರ್ ಡಯಾಗೋನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಆ್ಯಂಡ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನು, ವೇರ್ ಆಲ್ ದ ಎಲಿಮೆಂಟ್ಸ್ ಆರ್ ಝೀರೋ ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟರೆ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ತವೆ, ಝೀರೋ ಆಗಿರ್ತವೆ. ಅಂತ ಮ್ಯಾಟ್ರಿಕ್ಸ್ನ ನೀವೇನಂತ ಕರಿತೀರಾ, ಡಯಾಗ್ನಲ್ ಮ್ಯಾಟ್ರಿಕ್ಸ್. ಆ್ಯಂಡ್ ಆಲ್ಸೋ ರಿಮೆಂಬರ್, ಮ್ಯಾಟ್ರಿಕ್ಸ್ ಆರ್ ಆಲ್ವೇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್. ಓಕೆ, ದೆನ್ ಕಮ್ಸ್ ಯುವರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ತುಂಬ ಸಿಂಪಲ್. ಸ್ಕೇಲಾರ್ ಅಂದರೆ ಒಂದು ಕಾನ್ಸ್ಟೆಂಟ್ ನಂಬರ್ ಅಂದರೆ ಏನು, ಇಲ್ಲಿ ನಂಬರ್ ಏನಿದೆಯಲ್ಲ ಡಯಾಗ್ನಲ್ ಎಲಿಮೆಂಟ್ಸ್ ಅಂದರೆ ಇವು, ಈ ನಂಬರು ಯಾವಾಗಲೂ ಸೇಮ್ ಇರುತ್ತೆ. ಇಟ್ ಕ್ಯಾನ್ ಬಿ ಎನಿ ನಂಬರ್ ಬಟ್ ಸೇಮ್. ಓಕೆ, ಅಂತ ಮ್ಯಾಟ್ರಿಕ್ಸ್ನ ಏನಂತೀರಾ ನೀವು, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ಇಟ್ ಈಸ್ ಆಲ್ಸೋ ಡಯಾಗ್ನಲ್ ಮ್ಯಾಟ್ರಿಕ್ಸ್ ವೇರ್ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಏನು, ಇಟ್ ಈಸ್ ಆಲ್ಸೋ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂಡ್ ಆಲ್ಸೋ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಓಕೆ, ವೇರ್ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 1, ದೆನ್ ಇಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಿಮಗೆ MCQ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. AIJ ಪ್ಯಾಟರ್ನ್ ನಿಮಗೆ ಸ್ವಲ್ಪ ಗೊತ್ತಿರಬೇಕು. AIJ ಅಲ್ಲಿ I ರೆಪ್ರೆಸೆಂಟ್ ರೋ, J ರೆಪ್ರೆಸೆಂಟ್ ಕಾಲಮ್. ನೀವು ಏನು ಮ್ಯಾಟ್ರಿಕ್ಸ್ ಬರೀತೀರಾ, ನಾನಿಲ್ಲಿ 2 × 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ.
ಸೊ ರೆಪ್ರೆಸೆಂಟೇಷನ್ ಹೇಗೆ ಮಾಡ್ತೀರಾ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿರೋ ಎಲಿಮೆಂಟು. ಓಕೆ, ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಆರ್ ಸಿ. ಫಸ್ಟ್ ರೋ ದೆನ್ ಕಾಲಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಫಸ್ಟ್ ರೋ ಫಸ್ಟ್ ದೆನ್ ಕಾಲಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ರೋನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಎಷ್ಟನೇ ರೋ ಇದು? ಸೆಕೆಂಡ್ ರೋ. ಕಾಲಮ್ ದಟ್ ಈಸ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಈ ರೀತಿ ನೀವು ಐಡೆಂಟಿಫೈ ಮಾಡಬೇಕು. ದೆನ್ ಇದರಲ್ಲಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು? ಇಲ್ಲಿರೋ ನಂಬರ್ ಇದೆಯಲ್ಲ, ಫಸ್ಟ್ ನಂಬರ್ನ ಐ ಅನ್ಕೊಳ್ರಿ, ಸೆಕೆಂಡ್ನ ಜೆ ಅನ್ಕೊಳ್ಳಿ, ಅದನ್ನು ತಾಂಡೋಗಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಯು ವಿಲ್ ಗೆಟ್ ದ ಮ್ಯಾಟ್ರಿಕ್ಸ್ ಆ್ಯಂಡ್ ದಟ್ ವಿಲ್ ಬಿ ಆಸ್ಡ್ ಫಾರ್ ಯುವರ್ ವಾಟ್ ಏನಂತಾರೆ ಅದನ್ನು MCQs ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಲ್ಲ? ರೈಟ್, ದಟ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಕಮ್ಸ್ ಆಪರೇಷನ್ಸ್. ಆಪರೇಷನ್ಸ್ ಆನ್ ಮ್ಯಾಟ್ರಿಸಸ್ ಅಲ್ಲಿ ಏನು ಮಾಡ್ತೀರಾ? ಅಡಿಷನ್ ಸಬ್ಟ್ರಾಕ್ಷನ್ ಕಲಿತೀರಾ, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಕಲಿತೀರಾ. ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಯಾವಾಗ ಪಾಸಿಬಲ್ ಇದೆ ನೆನ್ಪಿಟ್ಕೋಬೇಕು? ಓನ್ಲಿ ಇಫ್ ದಿ ಮ್ಯಾಟ್ರಿಸಸ್ ಆರ್ ಹ್ಯಾವಿಂಗ್ ಸೇಮ್ ಆರ್ಡರ್ ಇರಲೇಬೇಕು. ಆ್ಯಂಡ್ ಫಸ್ಟ್ ಎಲಿಮೆಂಟ್ ವಿಲ್ ಗೆಟ್ ಆಡೆಡ್ ಟು ಫಸ್ಟ್ ಎಲಿಮೆಂಟ್. ಓಕೆ, ಸಬ್ಟ್ರಾಕ್ಷನ್ ಆದರೆ ಫಸ್ಟ್ ಎಲಿಮೆಂಟ್, ಸಬ್ಟ್ರಾಕ್ಷನ್ ವಿತ್ ಸೆಕೆಂಡ್ ಫಸ್ಟ್ ಎಲಿಮೆಂಟ್ ಆಫ್ ಅನದರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಅಂದರೆ ಏನಿಲ್ಲ, ಒಂದು ಸ್ಕೇಲಾರ್ ಅಂದರೆ ಈಗ ತಾನೇ ಹೇಳಿದೆ, ಯಾವುದೋ ಒಂದು ಕಾನ್ಸ್ಟೆಂಟ್ ನಂಬರ್, ಒಂದು ನಂಬರ್ನ ಒಂದು ಮ್ಯಾಟ್ರಿಕ್ಸಿಗೆ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಸಿಂಪ್ಲಿ ಮೀನ್ಸ್ ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ of this matrix by this number. ಅರ್ಥ ಆಯ್ತಲ್ಲ? ದಟ್ ಈಸ್ ಕಾಲ್ಡ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. And then comes your very very important ಆಪರೇಷನ್ ಆನ್ ಮ್ಯಾಟ್ರಿಕ್ಸ್, ದಟ್ ಈಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದರೆ ತುಂಬ ಸಿಂಪಲ್ ಇದೆ, ನೆನ್ಪಿಟ್ಕೊಳ್ಳಿ. ರೋ ಡೈವ್ಸ್ ಇಂಟು ಕಾಲಮ್ ಅಂತಂದರೆ ಏನು? ಫಸ್ಟ್ ರೋ ತಗೋಬೇಕು, ದೆನ್ ಒಂದು ಕಾಲಮಲ್ಲಿ ಮಲ್ಟಿಪ್ಲೈ ಮಾಡಿರಿ, ಎರಡನೇ ಕಾಲಮ್, ಮೂರನೇ ಕಾಲಮ್. ನೀವು ಅದು ಯಾವುದನ್ನ ಮಲ್ಟಿಪ್ಲೈ ಮಾಡ್ತೀರೋ ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆ ಮಾಡಿದ್ರೆ ಫಸ್ಟ್ ರೋ ಫಸ್ಟ್ ಎಲಿಮೆಂಟು ಅದು ಬರೀತಾರೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಮಾಡಿದಾಗ ಸೆಕೆಂಡ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಎಲಿಮೆಂಟ್, ಆ ಥರ ನೀವು ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್, ದಟ್ ಈಸ್ ಇಲ್ಲಿ ನೀವು ಆರ್ಡರ್ ಬರೆದಾಗ ಇವೆರಡು ಸೇಮ್ ಇರಬೇಕು ಅಟ್ ಎನಿ ಕಾಸ್ಟ್. That means what? Number of columns of the first matrix must be equal to number of rows of the second matrix. Only then multiplication is possible. Artha aitala? And also you have to remember one point, matrix multiplication is not commutative. Now numbers alli barithevu 2 into 3 is equal to 3 into 2. But A into B is equal to B into A anta matrices alli bariyodilla, ನೆನಪಿರಲಿ. ಓಕೆ, ನೆಕ್ಸ್ಟ್ 1 ಮಾರ್ಕ್ಸ್ ಇದ್ರ ಬೇಸ್ ಮೇಲೂ ಕೇಳ್ಬೋದು. ಇನ್ನೊಂದು ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಬೇಸ್ ಮೇಲೂ 1 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಏನಿರುತ್ತೆ? ಈಕ್ವಾಲಿಟಿ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ನೇಮಲ್ಲೇ ಇದೆ. ಈಕ್ವಾಲಿಟಿ ಅಂದ್ರೆ ಏನು? ಎರಡು ಮ್ಯಾಟ್ರಿಸಸ್ ಈಕ್ವಲ್. ಯಾವಾಗ ಹೇಳ್ತೀರಾ? ಎಸ್, ವೆನ್ ಡು ಯು ಸೇ ಟು ಮ್ಯಾಟ್ರಿಸಸ್ ಆರ್ ಈಕ್ವಲ್? ವೆನ್ ದೇ ಆರ್ ಹ್ಯಾವಿಂಗ್ ಸೇಮ್ ಆರ್ಡರ್, ಅದ್ರ ಒಳಗಡೆ ಇರುವಂಥ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಸೇಮ್ ಇರಬೇಕು. ಅವಾಗ ನೀವು ಅದನ್ನ ಏನಂತ ಕರಿತೀರಾ? ದ ಮ್ಯಾಟ್ರಿಸಸ್ ಆರ್ ಈಕ್ವಲ್. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್ ಕಮ್ಸ್ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಈಕ್ವಲ್ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿನಿ ನೋಡಿ, ಈ ಥರ ಇದೆ ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಈಕ್ವಲ್ ಟು ಸೆಕೆಂಡ್. ಈ ಥರ ಇಷ್ಟು ಈಸಿ ಕೇಳಲ್ಲ, ಬಟ್ ಅವ್ರು ಏನು ಮಾಡ್ತಾರೆ, ಇದನ್ನ ಸ್ವಲ್ಪ x+2 is equal to 1, ದೆನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್, ಆ ಥರ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ. ಓಕೆ, ದೆನ್ ಕಮ್ಸ್ ಯುವರ್ ಟ್ರಾನ್ಸ್ಪೋಸ್ ಕಾನ್ಸೆಪ್ಟ್. ಟ್ರಾನ್ಸ್ಪೋಸ್ ಅಂದರೆ ತುಂಬ ಸಿಂಪಲ್, ಇಂಟರ್ಚೇಂಜಿಂಗ್ ರೋಸ್ ಆ್ಯಂಡ್ ಕಾಲಮ್. ರೋಸ್ ಆ್ಯಂಡ್ ಕಾಲಮ್ಸ್ನ ಸ್ವ್ಯಾಪ್ ಮಾಡೋದು. ಸ್ವ್ಯಾಪ್ ಅಂತಂದ್ರೆ ಏನು? ಜಸ್ಟ್ ಎಕ್ಸ್ಚೇಂಜ್ ಮಾಡೋದು. ಓಕೆ, ರೈಟ್, ಅದನ್ನೇನಂತ ಕರೀತಾರೆ? ಟ್ರಾನ್ಸ್ಪೋಸ್. ಸೊ ದೇರ್ ಆರ್ ಸಮ್ ಪ್ರಾಪರ್ಟೀಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ದ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್, ಅಗೇನ್ ಅದ್ರದ್ದು ಟ್ರಾನ್ಸ್ಪೋಸ್ ಮಾಡಿದ್ರೆ ಮ್ಯಾಟ್ರಿಕ್ಸೇ ಬರುತ್ತೆ ವಾಪಸ್ಸು. ಓಕೆ, ರೈಟ್. ನೆಕ್ಸ್ಟ್ ಕೆ ಇಂಟು ಎ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಟ್ರಾನ್ಸ್ಪೋಸ್. ಅಂದರೆ ಏನು? ಸ್ಕೇಲರ್ ಮಲ್ಟಿಪ್ಲಿಕೇಶನ್ ನೀವು ಮಾಡಿಬಿಟ್ಟು ಟ್ರಾನ್ಸ್ಪೋಸ್ ಮಾಡಿದ್ರು ಓಕೆ, ಫಸ್ಟ್ ಟ್ರಾನ್ಸ್ಪೋಸ್ ಮಾಡಿ ಆಮೇಲೆ ಸ್ಕೇಲರ್ನ ಮಲ್ಟಿಪ್ಲೈ ಮಾಡಿದ್ರು ಓಕೆ, ಎರಡು ಸೇಮ್ ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಸಮ್ ಆಫ್ ದಿ ಟೂ ಮ್ಯಾಟ್ರಿಸಸ್ದು ಟ್ರಾನ್ಸ್ಪೋಸ್ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಮಾಡಿಬಿಟ್ಟು ಸಮ್ ಮಾಡಿದ್ರು ಸೇಮ್ ಸಿಗುತ್ತೆ. ಸಬ್ಟ್ರಾಕ್ಷನ್ ಅಲ್ಲೂ ಅಷ್ಟೇ ಸೇಮ್ ಆಗುತ್ತೆ. ಬಟ್ ಪ್ರಾಡಕ್ಟ್ ಅಲ್ಲಿ ರಿವರ್ಸಲ್ ರೂಲ್ ಅಂತ ಕರಿತೀವಿ ಇದನ್ನ. ಸೊ ಅಂದರೆ ಏನಾಗುತ್ತೆ? ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಏನು ಬರಿಬೇಕು? ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಬರಿಬೇಕಾಗುತ್ತೆ. ಓಕೆ, ರೈಟ್. ಇದು ಯಾಕೆ ಅಂತಂದರೆ ಹೈಯರ್ ಸ್ಟಡೀಸಲ್ಲಿ ಇದಕ್ಕೆ ಪ್ರೂಫ್ ಕೂಡ ಇದೆ. ಯಾಕೆ ಅಂದರೆ ವೆರಿ ಸಿಂಪಲ್, ನಾನು ಕ್ಲೂ ಕೊಡ್ಬೋದು ಬೇಸ್ಡ್ ಆನ್ ದಿಸ್ ಡೆಫಿನೇಷನ್. ಓಕೆ, ರೈಟ್. ನೆಕ್ಸ್ಟ್ ಕಮ್ಸ್ ದ ಲಾಸ್ಟ್ ಪಾರ್ಟ್, ದಟ್ ಈಸ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. 3 ಮಾರ್ಕ್ಸ್ ಅಲ್ಲಿ ರೆಪ್ರೆಸೆಂಟ್ ದ ಮ್ಯಾಟ್ರಿಕ್ಸ್ ಆಸ್ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೇಳ್ತಾರೆ ನೋಡಿ. ಸಮ್ ಆಫ್ ದಿ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ತುಂಬ ಇಂಪಾರ್ಟೆಂಟು. ಸಿಮೆಟ್ರಿಕ್ ಅಂದರೆ ಏನಿಲ್ಲ, ನಾನು ಒಂದು ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದಾಗ ನನಗೆ ಮತ್ತೆ ಸೇಮ್ ಮ್ಯಾಟ್ರಿಕ್ಸೇ ಸಿಕ್ಕರೆ
ಅದನ್ನು ನಾನು ಸಿಮೆಟ್ರಿಕ್ ಅಂತೀನಿ. ನಾನು ಅದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ನನಗೆ ಮೈನಸ್ನ ಹೊರಗಡೆ ತೆಗೆದಾಗ ಸೇಮ್ ಮ್ಯಾಟ್ರಿಕ್ಸ್ ಸಿಗುತ್ತೆ ಅಂದರೆ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀನಿ. ಆ್ಯಂಡ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಕ್ಚುಲಿ, ಆ್ಯಂಡ್ ಆಲ್ಸೋ ಪಾಸಿಬಿಲಿಟಿ ದಟ್ MCQs ಅಲ್ಲೂ ಕೇಳಬಹುದು. ಓಕೆ, ವೆರಿ ಇಂಪಾರ್ಟೆಂಟ್ ಯಾವುದು ಇದು, ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆರ್ ಆಲ್ವೇಸ್ 0 ಅಂತ ಗೊತ್ತಿರಲಿ. ನೆಕ್ಸ್ಟ್ AI IA A ಆಗುತ್ತೆ ಯಾವಾಗಲೂ. ಆ್ಯಂಡ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಎಷ್ಟು ಸತಿ ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮಗೆ ಕೊನೆಗೆ ಆನ್ಸರ್ ಸಿಗೋದು ಐಡೆಂಟಿಟಿ ಮ್ಯಾಟ್ರಿಕ್ಸೇ. ನೆಕ್ಸ್ಟ್ ಒಂದು ಮ್ಯಾಟ್ರಿಕ್ಸು ಅದರದ್ದು ಟ್ರಾನ್ಸ್ಪೋಸ್ ಜೊತೆ ಆ್ಯಡ್ ಮಾಡಿದಾಗ ದಟ್ ವಿಲ್ ಆಲ್ವೇಸ್ ರಿಸಲ್ಟ್ ಇನ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಆ್ಯಂಡ್ ಒಂದು ಮ್ಯಾಟ್ರಿಕ್ಸ್ನ ಅದರದ್ದು ಟ್ರಾನ್ಸ್ಪೋಸ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ ಇಟ್ ವಿಲ್ ಆಲ್ವೇಸ್ ಗಿವ್ ಯು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಜೀರೋ ಮ್ಯಾಟ್ರಿಕ್ಸ್, ದಟ್ ಈಸ್ ದ ಓನ್ಲಿ ಮ್ಯಾಟ್ರಿಕ್ಸ್ ವಿಚ್ ಇಸ್ ಬೋತ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಆ್ಯಂಡ್ ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ AB = I ಆ್ಯಂಡ್ BA = I ಆದಾಗ B ಇಸ್ ದ ಇನ್ವರ್ಸ್ ಆಫ್ A ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಚಾಪ್ಟರ್ ವಿಚ್ ಒನ್ ಮ್ಯಾಟ್ರಿಸಸ್. ದೆನ್ ಕಮ್ಸ್ ಟು ನೆಕ್ಸ್ಟ್ ಚಾಪ್ಟರ್ ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ಸ್ ಆಲ್ಸೋ ತುಂಬ ಇಂಪಾರ್ಟೆಂಟ್. 2 marks ಕ್ವಶನ್ ಬರುತ್ತೆ, ಬಿಟ್ರೆ 5 marks ಬರುತ್ತೆ, ಬಿಟ್ರೆ 1 marks ಐ ಥಿಂಕ್ MCQ ಆ್ಯಂಡ್ 1 marks ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ ಇದರಲ್ಲಿ, ಐ ಥಿಂಕ್ ಸೊ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಡಿಟರ್ಮಿನೆಂಟ್ಸ್ ಅಂತ ಅಂದರೆ ಮ್ಯಾಟ್ರಿಸಸ್ಸಿನ ಎಕ್ಸ್ಟೆನ್ಷನ್ ಇದೆ ಆ್ಯಕ್ಚುಲಿ. ಅದರಲ್ಲೂ ಸ್ಪೆಸಿಫಿಕಲಿ ಯಾವ ಟೈಪು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಷ್ಟೇ. ಎಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸಿಗೂ ಅಸೋಸಿಯೇಟೆಡ್ ಒಂದು ನಂಬರ್ ಇರುತ್ತೆ, ಆ ನಂಬರ್ನ ನಾವು ಡಿಟರ್ಮಿನೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಡಿಟರ್ಮಿನೆಂಟ್ ಸಿಂಬಲ್ ಏನು, 2 vertical ಬಾರ್ ಲೈನ್ಸ್. ಅರ್ಥ ಆಯ್ತಲ್ಲ? ಸೊ ಅದನ್ನು ಫೈನ್ ಮಾಡೋದು ಹೆಂಗೆ, 2 × 2 ಇದ್ರೆ ಹೇಗೆ ಫೈನ್ ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮೈನಸ್ ಸೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಬರೀತೀರಾ. ಆ್ಯಂಡ್ ದಟ್ ಈಸ್ ಹೌ ಯು ವಿಲ್ ಸಾಲ್ವ್ ದ 2 × 2. ಅದೇ ನೀವು 3 × 3ಗೆ ಬಂದಾಗ ಏನಾಗುತ್ತೆ, 3 × 3 ಅಲ್ಲಿ ನೀವು 9 ವೇಸಲ್ಲಿ ಅಂದರೆ ಫಸ್ಟ್ ರೋ ಅಲ್ಲೂ ಎಕ್ಸ್ಪೆನ್ಷನ್ ಮಾಡ್ಬೋದು, ಸೆಕೆಂಡ್ ರೋ ಮಾಡ್ಬೋದು, ಥರ್ಡ್ ರೋ ಮಾಡ್ಬೋದು, ಫಸ್ಟ್ ಕಾಲಮ್ ಮಾಡ್ಬೋದು, ಸೆಕೆಂಡ್ ಕಾಲಮ್ ಮಾಡ್ಬೋದು, ಥರ್ಡ್ ಕಾಲಮ್ ಮಾಡ್ಬೋದು. ಯು ಕ್ಯಾನ್ ಡೂ ಇನ್ ಎನಿ ಪಾಸಿಬಲ್ ವೇ. ಓಕೆ, ಬಟ್ ನಾವು ಮೋಸ್ಟ್ಲಿ ಪ್ರಿಫರ್ ಮಾಡೋದು ಫಸ್ಟ್ ರೋ ಫಸ್ಟ್ ಕಾಲಮ್ನ ಇಟ್ಕೊಂಡ್ಬಿಟ್ಟು. ಸೊ ಅದನ್ನು ಮಾಡೋದು ಹೆಂಗೆ, ಸಿ ಇಯರ್ ವೆರಿ ಸಿಂಪಲ್. ಪಿಕ್ ಆನ್ ಎಲಿಮೆಂಟ್, ಹೈಡ್ ಇಟ್ಸ್ ರೋ ಆ್ಯಂಡ್ ಕಾಲಮ್, ಕ್ಯಾಲ್ಕುಲೇಟ್ 2 × 2 ಲೆಫ್ಟ್ ಬಿಹೈಂಡ್. ಸಿಂಪಲ್. ಅಂದರೆ ಫಸ್ಟ್ ಎಲಿಮೆಂಟ್ ನಾನೀಗ ಇಟ್ಕೊಂಡೆ 1 ತಗೊಂಡ್ರೆ ಆ 1 ಇರುವಂಥ ರೋ ಕಾಲಮ್ನ ಹೈಡ್ ಮಾಡಿ ರಿಮೈನಿಂಗ್ದು 2 × 2 ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಎರಡನೇದು ಮೈನಸ್, ಇಲ್ಲಿ ಸೈನ್ ನೆನ್ಪಿಟ್ಕೊಂಡ್ರೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಅದೊಂದು ಸೈನ್ಸ್ ನೀವು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೆನ್ಪಿಟ್ಕೊಂಡು ನೀವು ಎಕ್ಸ್ಪೆನ್ಷನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ. ಸಿಂಪಲ್. ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ನಿಮಗೆ ಮೈನರ್ ಆ್ಯಂಡ್ ಕೋಫ್ಯಾಕ್ಟರ್ಸ್ ಕಾನ್ಸೆಪ್ಟ್. ಸೊ ವಾಟ್ ಯು ಮೀನ್ ಬೈ ಮೈನರ್? ಸಿಂಪಲ್, ಯಾವ ಎಲಿಮೆಂಟ್ನ ಇಟ್ಕೊಂಡು ಹೈಡ್ ಮಾಡೋಕೆ ಹೇಳಿದ್ನಲ್ಲ ಆ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡೋದೇನು ಬೇಡ, ಅದ್ರ ರಿಮೈನಿಂಗ್ ಡಿಟರ್ಮಿನೆಂಟ್ ಇದೆಯಲ್ಲ ಅದನ್ನು ಕಂಡುಹಿಡಿಯೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಮೈನರ್ ಆಫ್ 8ನ ಕಂಡುಹಿಡಿಯೋಕೆ ಹೋದರೆ 8 ಇರುವಂತಹ ರೋ ಕಾಲಮ್ನ ಹೈಡ್ ಮಾಡಿ ರಿಮೈನಿಂಗ್ 1 3 4 6 ಬರೋದು ಸಾಲ್ವ್ ಮಾಡಿದ್ರೆ ಮೈನರ್ ಏನು ಬಂತು, -6. ಕೋಫ್ಯಾಕ್ಟರ್ ಅಂದ್ರೆ ಏನು, ಸೇಮ್ ಮೈನರೇ ಆದರೆ ಅದ್ರ ಜೊತೆಗೆ ಮೈನಸ್ ಸೈನ್ ಆ್ಯಡ್ ಆಗುತ್ತೆ. ಮೈನಸ್ಸೇ ಆ್ಯಡ್ ಆಗುತ್ತಾ ಮ್ಯಾಮ್, ಅಲ್ಲ ಅಂದರೆ ಮೈನಸ್ ಸೈನೇ ಬರುತ್ತಾ ಅಂತಂದರೆ ನೋ ಮೈ ಡಿಯರ್, ಇಟ್ ಡಿಪೆಂಡ್ಸ್ ಆನ್ ಪೊಸಿಷನ್ ಆಫ್ ದಿ ಎಲಿಮೆಂಟ್. ಈಗ 8 ಇದೆಯಾ, ಎಲ್ಲ ಇದ್ದಿದ್ದು ಥರ್ಡ್ ರೋ ಸೆಕೆಂಡ್ ಕಾಲಮ್, ಸೊ I + J ಅಂದರೆ ರೋ ಆ್ಯಂಡ್ ಕಾಲಮ್ ಇದು. ಓಕೆ, ಸೊ ಕೋಫ್ಯಾಕ್ಟರ್ ಇಸ್ ಈಕ್ವಲ್ ಟು -1 to the power of I + J ಇಂಟು ಮೈನರ್. -6 ಇತ್ತಾ, ಇಲ್ಲಿ ಪೊಸಿಷನ್ ನೋಡಿದೆ, ಥರ್ಡ್ ರೋ ಸೆಕೆಂಡ್ ಕಾಲಮ್ 3 + 2 ಮಾಡಿದೆ 5 ಬಂತು, -1 whole power 5 ಅಂದರೆ -1 ಮೈನಸ್ ಇಂಟು ಮೈನಸ್ +6. ಸೊ ದ ಕೋಫ್ಯಾಕ್ಟರ್ ಇಸ್ +6. ಅರ್ಥ ಆಯ್ತಲ್ಲ? ರೈಟ್, ಇದು ನೋಟ್ ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನಾವು ಯಾವುದೇ ಎಲಿಮೆಂಟ್ ತೊಗೊಂಡ್ಬಿಟ್ಟು ಅದರದ್ದೇ ರೋದು ಕೋಫ್ಯಾಕ್ಟರ್ಸ್ನ ತೊಗೊಂಡು ಸಮ್ ಮಾಡಿದ್ರೆ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಆರಾಮಾಗಿ ಸಿಗುತ್ತೆ. ನಿಮಗೆ ಐ ಥಿಂಕ್ MCQ ಕ್ವಶನಲ್ಲಿ ಲಾಸ್ಟ್ ಕ್ವಶನ್ ಇದೆ ಅಲ್ಲ, ಎಕ್ಸಸೈಸಲ್ಲಿ ಲಾಸ್ಟ್ ಒಂದು MCQ ಕ್ವಶನ್ ಇದೆ, ದಟ್ ಈಸ್ ಬೇಸ್ಡ್ ಆನ್ ದಿಸ್ ಒನ್. ಆ್ಯಂಡ್ ನಾವು ಯಾವುದೇ ಎಲಿಮೆಂಟ್ಸ್ನ ತೊಗೊಂಡ್ಬಿಟ್ಟು ಬೇರೆ ರೋಸ್ ಇನ್ ಕೋಫ್ಯಾಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ 0 ಸಿಗುತ್ತೆ ನಮಗೆ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಕಂಪಲ್ಸರಿ ಕ್ವೆಶನ್, ಏರಿಯಾ ಆಫ್ ದ ಟ್ರಯಾಂಗಲ್. ಅಲ್ಲಿ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಈ 1/2ನ ಮಿಸ್ ಮಾಡೋದು, ಪ್ಲೀಸ್ ಮಿಸ್ ಮಾಡಬೇಡಿ. ಓಕೆ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 3 ಟೈಪ್ಸ್ ಆಫ್ ಪ್ರಾಬ್ಲಮ್ ಇರ್ತಾವೆ. ಒಂದು ಡೈರೆಕ್ಟಾಗಿ ಏರಿಯಾ ಕಂಡುಹಿಡಿಯೋದು, 3 ಪಾಯಿಂಟ್ ಕೊಟ್ಟಿರ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ತೀರಾ. ಇನ್ನೂ ಒಂದು ಏರಿಯಾ ಕೊಟ್ಟಿರ್ತಾರೆ, ಯಾವುದಾದ್ರು ಪಾಯಿಂಟ್ ಕೊಟ್ಟಿರಲ್ಲ, ನೀವು ಅಸ್ಯೂಮ್ ಮಾಡ್ತೀರಾ, ಆವಾಗ ಪ್ಲಸ್ ಆರ್ ಮೈನಸ್ ತಗೊಂತೀರಾ. ನೆಕ್ಸ್ಟ್ ಇನ್ನೂ ಒಂದು ಕ್ರೈಟೀರಿಯಾ, ಪಾಯಿಂಟ್ಸ್ ಆರ್ ಕೋಲಿನಿಯರ್ ಅಂತ ಕೊಟ್ಟಿರ್ತಾರೆ, ಅವಾಗ ಏರಿಯಾನ 0 ಅಂತ ತಗೋಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ದೆನ್ ಇನ್ವರ್ಸ್ ಕಂಡುಹಿಡಿಯೋಕ್ಕೆ ನಮಗೆ ಅಡ್ಜಾಯಿಂಟ್ ಬೇಕಾಗುತ್ತೆ. ಸೊ ಅಡ್ಜಾಯಿಂಟ್ ಈಸ್ ನಥಿಂಗ್ ಬಟ್ ಈ ಕೋಫ್ಯಾಕ್ಟರ್ ಒಂದು ಎಲಿಮೆಂಟಿಗೆ ಕಂಡುಹಿಡಿದ್ನಲ್ಲ ಆ ಥರ ಎಲ್ಲ ಎಲಿಮೆಂಟ್ಸ್ ಮ್ಯಾಟ್ರಿಕ್ಸಲ್ಲಿರುವಂಥ ಎಲ್ಲ ಎಲಿಮೆಂಟ್ಸಿಗೂ ಕಂಡುಹಿಡಿದ್ಬಿಟ್ಟು ಅದನ್ನು ಒಂದು ಮ್ಯಾಟ್ರಿಕ್ಸ್ ಫಾರ್ಮ್ಯಾಟಲ್ಲಿ ಬರೆದ್ರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಅಡ್ಜಾಯಿಂಟ್ ಸಿಗುತ್ತೆ, adjoint of the matrix. ಅರ್ಥ ಆಯ್ತಲ್ಲ? Find the cofactors of all elements, then do the transpose.
of that cofactor matrix, you will get the adjoint value. ಯಾಕೆ ಬೇಕಿತ್ತು ಅಡ್ಜಾಯಿಂಟು ಅಂತ ಅಂದರೆ, ಯಾಕೆ ಬೇಕಿತ್ತಪ್ಪ, ಯಾಕೆ ಅಂದರೆ ಇನ್ವರ್ಸಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅದು, ರೈಟ್? ಎಲ್ಲಿ ಹೆಲ್ಪ್ ಆಗುತ್ತೆ? ಇನ್ವರ್ಸಲ್ಲಿ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇನ್ವರ್ಸಲ್ಲಿ ಎಲ್ಲಿ ಹೆಲ್ಪ್ ಆಗುತ್ತೆ ನೋಡಿ. ಫಸ್ಟ್ ಆ ಇನ್ವರ್ಸ್ ಕಲಿಯೋದಕ್ಕಿಂತ ಮುಂಚೆ ನಿಮಗೆ ಏನು ಗೊತ್ತಿರಬೇಕು, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ನಾನ್ ಸಿಂಗ್ಯುಲರ್ ಅಂದ್ರೆ ಏನು. ಸಿಂಪಲ್, ಯಾವ ಮ್ಯಾಟ್ರಿಕ್ಸ್ ಇಂದ ಡಿಟರ್ಮಿನೆಂಟ್ ನಿಮಗೆ 0 ಸಿಗುತ್ತೋ ಅದನ್ನ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾವ ಮ್ಯಾಟ್ರಿಕ್ಸ್ ಇಂದ ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಸಿಗುತ್ತೋ ಅದನ್ನ ನಾನ್ ಸಿಂಗ್ಯುಲರ್ ಅಂತ ಕರಿತೀವಿ. ಓಕೆ, ಇನ್ವರ್ಸಿಗೆ ಒಂದು ಫಾರ್ಮುಲಾ ಇದೆ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಡಿನಾಮಿನೇಟರ್ ಯಾವತ್ತೂ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ 0 ಆಗಂಗಿಲ್ಲ, ಹಾಗಾಗಿ ಇದು ಯಾವತ್ತೂ ಕೂಡ 0 ಆಗಲ್ಲ. ಯಾವತ್ತೂ ಕೂಡ 0 ಆಗಲ್ಲ ಅಂದ್ರೆ ಯಾವುದು? ನಾನ್ ಸಿಂಗ್ಯುಲರ್. ದೇರ್ಫೋರ್ ನಾವೇನಂತೀವಿ, ಇನ್ವರ್ಸ್ exist only for non-singular matrix. Okay, ರೈಟ್? ಸೊ ಅದಕ್ಕೆ ನಾವು ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕಾದ್ರೆ ನೋಡಿ, ಡಿಟರ್ಮಿನೆಂಟ್ ಈಕ್ವಲ್ ಟು 0 ಬಂತು ಅಂದ್ರೆ ಜಾಸ್ತಿ ಪ್ರೊಸೀಡ್ ಮಾಡಕ್ ಹೋಗಲ್ಲ. ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಸಾಲ್ವ್ ಮಾಡ್ತೀವಿ. ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದಕ್ಕೆ ಮ್ಯಾಥಮೆಟಿಕಲ್ ವರ್ಡ್ ಏನು? ಕನ್ಸಿಸ್ಟೆಂಟ್. ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಅಂತ. ಆಗಲ್ಲ ಅನ್ನೋದಕ್ಕೆ ಇನ್ಕನ್ಸಿಸ್ಟೆಂಟ್. ದೇರ್ ಇಸ್ ನೋ ಸೊಲ್ಯೂಷನ್ ವೆನ್ ಡಿಟರ್ಮಿನೆಂಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಯುನಿಕ್ ಸೊಲ್ಯೂಷನ್. ಅರ್ಥ ಆಯ್ತಲ್ಲ? ಅದನ್ನ ನೀವು ಸಾಲ್ವ್ ಮಾಡೋದು ಕಲ್ತಿದ್ದೀರಾ. ಕಂಪಲ್ಸರಿ 5 ಮಾರ್ಕ್ಸ್ ಕ್ವಶನ್ ಇದೆ ಇದರಲ್ಲಿ, ಮ್ಯಾಟ್ರಿಕ್ಸ್ ಮೆಥಡ್. ಓಕೆ, ಡೋಂಟ್ ಫರ್ಗೆಟ್. And there are some important terms that has to be remembered from you, right, by you. So ಇವು ಕೆಲವೊಂದು ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಪಾಯಿಂಟ್ಸ್ ಅನ್ಕೋಬಹುದು. ಜಸ್ಟ್ KCET ಲೆವೆಲ್, JEE ಲೆವೆಲ್ ಯಾವುದು ಹೇಳಿಲ್ಲ ನಾನು. ಓಕೆ, ಅಥವಾ ನಿಮ್ಮ MCQ ಲೆವೆಲ್ ಹೇಳಿರೋದು. ಇದೆಲ್ಲ ಬೋರ್ಡ್ ಎಕ್ಸಾಮ್ಸ್ಗೆ ರಿಲೇಟ್ ಆಗಿರೋದು. ಓಕೆ, ಸೊ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ವಿಲ್ ಬಿ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಅಂದ್ರೆ ನಿಮಗೆ ಎ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಇಂದ ಡಿಟರ್ಮಿನೆಂಟ್ ಕಂಡುಹಿಡಿರಿ ಅಂದ್ರೆ ನೀವು ಕೂತ್ಕೊಂಡು ಮ್ಯಾಟ್ರಿಕ್ಸ್ ಇನ್ ಟ್ರಾನ್ಸ್ಪೋಸ್ ಮಾಡಿ ಆಮೇಲೆ ಅದ್ರದ್ದು ಡಿಟರ್ಮಿನೆಂಟ್ ಕಂಡುಹಿಡಿದ್ರೆ ವೇಸ್ಟ್ ಆಫ್ ಟೈಮ್. ಡೈರೆಕ್ಟ್ ಆಗಿ ಡಿಟರ್ಮಿನೆಂಟ್ ಆಫ್ ಏನೇ ಮಾಡಿದ್ರೆ ಅದೇ ಆನ್ಸರ್ ಈಕ್ವಲ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಇಂಟು ಎ, ದಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಆಗುತ್ತೆ. ಇದು ಒಂದು ಪ್ರಾಪರ್ಟಿ ನೀವು ನೆನ್ಪಿಟ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ನಿಮಗೆ ಆಕ್ಚುಲಿ ಎಕ್ಸಾಮ್ ಅಲ್ಲಿ ಕೇಳೋದು ಯಾವ್ದು ಗೊತ್ತಾ? ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇನ್ಯಾವುದಿದೆ? ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ಈಕ್ವಲ್, ಯು ಕ್ಯಾನ್ ಸ್ಪ್ಲಿಟ್ ದಮ್ ಆಸ್ ಲಾಂಗ್ ಆಸ್ ದೇ ಆರ್ ನಾಟ್ 0. ಓಕೆ, ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಕೆ ಎ ದಟ್ ಈಸ್ ನಥಿಂಗ್ ಬಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಡಿಟರ್ಮಿನೆಂಟ್ ಕಂಡುಹಿಡ್ತಿರ್ಬೇಕಾದ್ರೆ ಕೆನ ನಾನು ಹೊರಗೆ ತೆಗೆದ್ರೆ ಬರೀ ಕೆ ತೆಗಿಯಂಗಿಲ್ಲ. ಕೆ ಟು ದ ಪವರ್ ಆಫ್ ಎನ್ ಅಂದ್ರೆ ಆ ಮ್ಯಾಟ್ರಿಕ್ಸ್ ಎಷ್ಟು ಆರ್ಡರ್ ಇಂದಿದೆಯೋ ಅಷ್ಟು ಆರ್ಡರ್ ತೆಗಿಬೇಕು. ಫಾರ್ ಎಕ್ಸಾಂಪಲ್ 3x3 ಆರ್ಡರ್ ಇದೆ, ನಾನು ಕೆನ ಹೊರಗೆ ತೆಗಿಬೇಕಂದ್ರೆ ಕೆ ಕ್ಯೂಬ್ ತಗೋಬೇಕಾಗುತ್ತೆ. 3 ರೋಸ್ ಇಂದ ಕೆ ತೆಗ್ದೆ ಅಂತ ಅರ್ಥ ಅಲ್ಲಿಗೆ. ಓಕೆ, ಸೊ ದೇರ್ಫೋರ್ ಕೆ ಕ್ಯೂಬ್. ನೆಕ್ಸ್ಟ್, ಅಡ್ಜಾಯಿಂಟ್ ಆಫ್ ಎ ಡಿಟರ್ಮಿನೆಂಟ್ ಎಷ್ಟಾಗುತ್ತೆ? ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ ಆಫ್ n-1. ನೆಕ್ಸ್ಟ್, ದಿಸ್ ಇಸ್ ದ ಫಾರ್ಮುಲಾ ಯು ಆಲ್ರೆಡಿ ನೋ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ. ವೆರಿ ಸಿಂಪಲ್. ನೆಕ್ಸ್ಟ್, ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಟು ದ ಪವರ್ ಆಫ್ ಎನ್ ಅಂತ ಅಂದ್ರೆ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ ಎ ಪವರ್ ಎನ್. ಎ ಪವರ್ ಎನ್ ಕಂಡುಹಿಡಬೇಕಂದ್ರೆ ನೀವು ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿದು ಪವರ್ ಎನ್ ಮಾಡ್ಕೊಂಡ್ರು ತೊಂದರೆ ಇಲ್ಲ. ಫೈಂಡ್ ದ ಡಿಟರ್ಮಿನೆಂಟ್ ಫಸ್ಟ್, ದೆನ್ ಅಪ್ಲೈ ದ ಪವರ್. ನೋ ಇಶ್ಯೂಸ್. ಅರ್ಥ ಆಯ್ತಲ್ಲ? ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, that is the heart of calculus, continuity and differentiability, derivatives ಏನಂತ ಕರಿತೀವಲ್ಲ, that is the heart of calculus, right? ಸೊ ಇದನ್ನ ಡಿಸ್ಕಸ್ ಮಾಡೋಣ ಈಗ. ಜಸ್ಟ್ ರೈಟ್. ಸೊ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಅಲ್ಲಿ ನೋಡಿ, d/dx ಅಂದ್ರೆ ಏನು? ಡೆರಿವೇಟಿವ್. ಸೊ ನೀವು ಹೈಯರ್ ಸ್ಟಡೀಸ್ ಅಲ್ಲಿ ಇನ್ ಕೇಸ್ ಓದ್ತಿರೋ ಮ್ಯಾಥಮೆಟಿಕ್ಸ್ನ ಅಂದ್ರೆ ಕ್ಯಾಲ್ಕುಲಸ್ ಪಾರ್ಟ್, ಎಸ್ಪೆಷಲಿ ಕ್ಯಾಲ್ಕುಲಸ್ ಪಾರ್ಟಿಗೆ ಬೇಕಾಗಿರುವಂಥ ಬೇಸಿಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಫಸ್ಟ್ PUC ಅಲ್ಲಿ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ಇಂದ ಸ್ಟಾರ್ಟ್ ಆಗುತ್ತೆ. ಲಿಮಿಟ್ಸ್ ಅಂಡ್ ಡೆರಿವೇಟಿವ್, ಫಂಕ್ಷನ್ಸ್, ದೆನ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ಓಕೆ, ಅಂಡ್ ದಿಸ್ ಇಸ್ ಹೌ ದ ಆರ್ಡರ್ ಪ್ರೊಸೀಡ್ಸ್. ಓಕೆ, ಅದಾದ್ಮೇಲೆ ನೀವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್, ಡಿಫರೆನ್ಷಿಯಲ್ ಇಕ್ವೇಷನ್ಸು, ಇಂಟಿಗ್ರೇಷನ್ಸು ಇವನ್ನೆಲ್ಲ ಕಲಿತಿರಲ್ಲ. ಇವೆಲ್ಲವೂ ಅರ್ಥ ಆಗ್ಬೇಕಂದ್ರೆ ಈ ಚಾಪ್ಟರ್ ಫಸ್ಟ್ ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ಕಂಟಿನ್ಯೂಟಿ ಡೆಫಿನಿಷನ್ ಏನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ಇದು ಒಂದು ನಂಬರ್ ಲೈನ್ ಅಂತ ನಾನು ತಗೊಂಡ್ರೆ, ಯಾವುದೋ ಒಂದು ಪಾಯಿಂಟ್ ಸಿ ಇದೆ ಅಂದ್ರೆ ಸಿನ ರೈಟ್ ಸೈಡ್ ಏನು ಸ್ವಲ್ಪ ಜಾಸ್ತಿ ಇರ್ತಾವೆ ನಂಬರ್ಸ್, ಹೌದಲ್ವಾ? ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್. ನಂಬರ್ ಲೈನ್ ಅಂದ್ರೆ ಹಂಗೆ ತಾನೆ, ಒಂದು ನಂಬರು ರೈಟ್ ಸೈಡ್ ಅಲ್ಲಿ ಏನಾಗ್ತಾ ಇರ್ತವೆ? ಜಾಸ್ತಿ ಆಗ್ತಿರ್ತವೆ. ಲೆಫ್ಟ್ ಸೈಡ್ ಅಲ್ಲಿ ಕಮ್ಮಿ ಆಗ್ತಿರ್ತವೆ. ಜಾಸ್ತಿನ ನಾವು ಪ್ಲಸ್ ಇಂದ ಡಿನೋಟ್ ಮಾಡ್ತೀವಿ, ಕಮ್ಮಿನ ನಾವು ಮೈನಸ್ ಇಂದ ಡಿನೋಟ್ ಮಾಡ್ತೀವಿ. ಇದು ಎಲ್ಲಿ ಯೂಸ್ ಆಗುತ್ತೆ ಮ್ಯಾಮ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ರೆಪ್ರೆಸೆಂಟೇಷನ್ ಇದೆಯಾ? x tends to c ಮೈನಸ್, ಮೈನಸ್ ಅಂದ್ರೆ ಫ್ರಮ್ ಲೆಫ್ಟ್ ಸೈಡ್. x tends to c ಪ್ಲಸ್ ಅಂದ್ರೆ ಫ್ರಮ್ ರೈಟ್ ಸೈಡ್ ಅಂತ. ಸೊ ಒಂದು ಫಂಕ್ಷನ್ f ಆಫ್ x ಈಸ್ ಕಂಟಿನ್ಯೂಸ್. ಓಕೆ, ಕಂಟಿನ್ಯೂಸ್ ಅಟ್ x ಈಸ್ ಈಕ್ವಲ್ ಟು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಒಂದು ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಯಾವಾಗ ಹೇಳ್ತೀರಾ ಅಂದ್ರೆ ವೆನ್ ದ ಫಂಕ್ಷನ್ ಆಸ್
limit and those limits are both equal and they are equal to the function's value at that point. ಅಂದ್ರೆ ಏನು, LHL RHL ಎಕ್ಸಿಸ್ಟ್ ಆಗಬೇಕು, ಈಕ್ವಲ್ ಆಗಿರಬೇಕು, ಅವೆರಡು ಮತ್ತೆ ಹೋಗ್ಬಿಟ್ಟು ಆ ಫಂಕ್ಷನ್ ಆ ಪಾಯಿಂಟ್ ಅಲ್ಲಿ ಕೂಡ ಏನ್ ವ್ಯಾಲ್ಯೂ ಬರುತ್ತೋ ಅದಕ್ಕೆ ಈಕ್ವಲ್ ಆಗಿರಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ದ ಡೆಫಿನೇಷನ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. 4 ಮಾರ್ಕ್ಸ್ ಕ್ವಶನ್ ನೀವು ಕೆ ವ್ಯಾಲ್ಯೂ ಕಂಡಿಡ್ತಿರಲ್ಲ, ಅಲ್ಲಿ ಈ ಡೆಫಿನೇಷನ್ ನ ಯೂಸ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ರೈಟ್. Then there is algebra of continuous functions. Very simple. ಯಾವುದಾದ್ರೂ ಎರಡು ಫಂಕ್ಷನ್ಸ್ ಕಂಟಿನ್ಯೂಸ್ ಫಂಕ್ಷನ್ ಇದಾವೆ ಅಂತ ಅಂದ್ರೆ ಅದರದ್ದು ಸಮ್ಮು, ಡಿಫರೆನ್ಸು, ಪ್ರಾಡಕ್ಟು, ಕೋಶಂಟು ಎಲ್ಲವೂ ಕೂಡ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಪ್ರೊವೈಡೆಡ್ ದ ಕಂಡೀಷನ್ ಈಸ್ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ದೆನ್ ಕಮ್ಸ್ ಡಿಫ್ರೆನ್ಷಿಯಬಿಲಿಟಿ ಕಾನ್ಸೆಪ್ಟ್. ಡಿಫ್ರೆನ್ಷಿಯಬಿಲಿಟಿ ಕಾನ್ಸೆಪ್ಟ್ ಕೂಡ ಸಿಂಪಲ್ ಇದೆ. ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗಿದೆ ಅಂತ ಅಂದ್ರೆ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ಓಕೆ, ಅವಾಗ ನಾವು ಫಂಕ್ಷನ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ತೀವಿ. ಸೊ ಡೆರಿವೇಟಿವ್ ಫಾರ್ಮುಲಾ ಏನಿದೆ, ಲಿಮಿಟ್ h ಟೆನ್ಸ್ ಟು 0 f of c minus h minus f of c divided by minus h is equal to limit h tends to 0 f of c plus h minus f of c divided by h. ಸೊ ಇದು ಹೇಗೆ ಬಂತು ಅನ್ನೋದನ್ನ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ ಕ್ಲಾಸ್ ಮಾಡಿದಾಗ. ಈಗ ರಿವಿಷನ್ ಕ್ಲಾಸಲ್ಲಿ ಅದನ್ನು ಮಾಡಿದ್ರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ನಂದು ವೇಸ್ಟ್ ಆಗುತ್ತೆ, ಹೌದಲ್ವಾ? ರೈಟ್. ಸೊ ದಿಸ್ ಇಸ್ ಜಸ್ಟ್ ರಿವಿಷನ್. ನೆಕ್ಸ್ಟ್, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆ ನೋಟ್ ಪಾಯಿಂಟ್ ಅಂತ ಬರ್ಸಿರ್ತಾರೆ ನೋಡಿ. ಇಫ್ ಎ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್, ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಅಂಡ್ ಇಫ್ ಎ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಹಂಗಂದ್ರೆ ಡಿಫ್ರೆನ್ಷಿಯಬಲ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಒಂದು ಫಂಕ್ಷನ್, ಈಗ ನಾನು ಯಾವುದೋ ಒಂದು ಫಂಕ್ಷನ್ ಹೇಳ್ತೇನಪ್ಪ ಎಫ್ ಆಫ್ ಎಕ್ಸ್, ದಟ್ ಈಸ್ ಡಿಫ್ರೆನ್ಷಿಯಬಲ್ ಅಂತ ಅಂತೀರಿ. ದೆನ್ ಐ ವಿಲ್ ಆಸ್ಕ್ ಯು, ಈಸ್ ಇಟ್ ಕಂಟಿನ್ಯೂಸ್ ಅಂತ ಅಂದ್ರೆ ಡ್ಯಾಮ್ ಶೋರ್ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಬಟ್ ನಾನು ಯಾವುದೋ ಒಂದು ಫಂಕ್ಷನ್ ಹೇಳ್ಬಿಟ್ಟು ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್, ಟೆಲ್ ಮಿ ವೆದರ್ ದಟ್ ಫಂಕ್ಷನ್ ಇಸ್ ಡಿಫ್ರೆನ್ಷಿಯಬಲ್ ಆರ್ ನಾಟ್ ಅಂತ ಅಂದ್ರೆ ನಾನು ಚೆಕ್ ಮಾಡಬೇಕಾಗುತ್ತೆ. ಓಕೆ, ಕಂಟಿನ್ಯೂಸ್ ಇದೆ ಅನ್ನೋ ಮಾತ್ರಕ್ಕೆ ಡಿಫ್ರೆನ್ಷಿಯಬಲ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನಾನು ಚೆಕ್ ಮಾಡಬೇಕು, ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ, ಡಿಫ್ರೆನ್ಷಿಯಬಲ್ ಆಗ್ಲಿಲ್ವಾ, ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ತೀನಿ. ಅದೇ ನಾನು ನಿಮಗೆ ಡಿಫ್ರೆನ್ಷಿಯಬಲ್ ಅಂತ ಅಂದ್ರೆ ನೀವು ಯಾವ ಕಂಡೀಷನ್ ಚೆಕ್ ಮಾಡೋದು ಬೇಡ, ಡಿಫ್ರೆನ್ಷಿಯಬಲ್ ಐತೆ ಅಂದ್ರೆ ಫಸ್ಟ್ ಕಂಟಿನ್ಯೂಸ್ ಆಗಿರುತ್ತೆ ಅಂತ ಅರ್ಥ. ಸಿಂಪಲ್ ಥಿಂಗ್. ಓಕೆ, ಅದನ್ನ ನೆನ್ಪಿಟ್ಕೊಳಕ್ಕೆ ನಾನು ನಿಮಗೆ ಏನು ಹೇಳಿದ್ದೆ, ABCD ಆಲ್ಫಾಬೆಟ್ ಇದೆಯಲ್ಲ, ಅದರಲ್ಲಿ ಸಿ ಆದಮೇಲೆ ಡಿ ಬರುತ್ತೆ, ಹೌದಲ್ಲ? ABC ಬರ್ದಿದ್ದೀನಿ ಅನ್ನೋ ಮಾತ್ರಕ್ಕೆ ಡಿ ಬರಿತೀನಿ ಅನ್ನೋದು ಗ್ಯಾರಂಟಿ ಇಲ್ಲ. ಬಟ್ ಡಿ ಬರ್ದಿದ್ದೀನಿ ಅಂತ ಅಂದ್ರೆ ಪಕ್ಕ ಹಿಂದೆ ಸಿ ಬರ್ದಿದ್ದೀನಿ ಅಂತ ಅರ್ಥ. ಸೊ ಡಿಫ್ರೆನ್ಷಿಯಬಲ್ ಆಗಿದೆ ಅಂದ್ರೆ ಪಕ್ಕ ಹಿಂದ್ಗಡೆ ಕಂಟಿನ್ಯೂಸ್ ಆಗಿದೆ ಅಂತ ಅರ್ಥ. ಆ ಥರ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ದೆ. ಐ ಹೋಪ್ ಸೊ ಯು ರಿಮೆಂಬರ್. ದೆನ್ ಇದಾಯ್ತಾ? ಇದಾದ್ಮೇಲೆ ಏನಾಯ್ತಪ್ಪ, ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಸೊ ಇದರಲ್ಲೂ ಕೂಡ ಆಲ್ಜಿಬ್ರಾ ಆಫ್ ದಿ ಏನಂತಾರೆ ಇದನ್ನ, ಸಾರಿ, ಆಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್. ಓಕೆ, ರೈಟ್. ಸೊ ಡಿವೈಡ್ ಎಕ್ಸ್ ಆಫ್ ಒಂದು ಸ್ಕೇಲರ್ನ ಮಲ್ಟಿಪ್ಲೈ ಮಾಡಿ ಫಂಕ್ಷನ್ನ ಡೆರಿವೇಟಿವ್ ಕಂಡುಹಿಡಿಯೋದು ಓಕೆ. ಒಂದು ಸ್ಕೇಲರ್ನ ಹೊರಗೆ ಬರೆದು ಆಮೇಲೆ ಡೆರಿವೇಟಿವ್ ಕಂಡುಹಿಡಿದ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ಲ? ಯು ಕ್ಯಾನ್ ಫೈಂಡ್ ಈದರ್ ವೇಸ್. ನೆಕ್ಸ್ಟ್, ಸಮ್ ಆಫ್ ದಿ ಟು ಫಂಕ್ಷನ್ಸ್ ಇನ್ ಡೆರಿವೇಟಿವ್ ಕಂಡುಹಿಡ್ತೀರ, ಸಮ್ ಅಂಡ್ ಡಿಫ್ರೆನ್ಸ್ ಆಲ್ಸೋ. ಓಕೆ, ಅವಾಗ ಎರಡು ಫಂಕ್ಷನ್ಸ್ನ ಸಪ್ರೇಟ್ಲಿ ಕಂಡುಹಿಡಿದ್ರೂ ಸೇಮ್ ಆನ್ಸರ್ ಬರುತ್ತೆ, ಜೊತೆಗೆ ಸಮ್ ಮಾಡಿ ಕಂಡುಹಿಡಿದ್ರು ಸೇಮ್ ಆನ್ಸರ್ ಬರುತ್ತೆ. ದೆನ್ ಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ ಇನ್ ಡೆರಿವೇಟಿವ್, ಪ್ರಾಡಕ್ಟ್ ರೂಲ್ ಆ್ಯಂಡ್ ಕೋಶನ್ ರೂಲ್. ಪ್ರಾಡಕ್ಟ್ ರೂಲ್ ಅಂತ ಅಂದ್ರೆ ಏನು, ಎರಡು ಫಂಕ್ಷನ್ ಇದಾವೆ ಅಂತ ಅಂದ್ರೆ ನಾವು ಅದನ್ನು, ಅವು ಎರಡು ಪ್ರಾಡಕ್ಟ್ ಇದಾವೆ ಅಂತ ಅಂದ್ರೆ ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ ಸಿಂಪಲ್. ಒಂದು ಫಂಕ್ಷನ್ನ ಹಾಗೆ ಇಟ್ಕೊಂಡು ಎರಡನೇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಪ್ಲಸ್ ಹಾಕ್ಬಿಟ್ಟು ಎರಡನೇದನ್ನ ಹಾಗೆ ಇಟ್ಕೊಂಡು ಇನ್ನೊಂದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಓಕೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂದ್ರೆ ಇಲ್ಲಿ ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ ಅಂತ ಕನ್ಫ್ಯೂಸ್ ಆಗ್ತಾರೆ. ಅಂದ್ರೆ ಎರಡು ರೂಲ್ಸ್ ಓದಿರ್ತಾರ, ಇಲ್ಲಿ ಮೈನಸ್ ಬರುತ್ತೋ ಇಲ್ಲಿ ಬರುತ್ತೋ ಅನ್ನೋದು ಅಲ್ಲಿ ಹೋಗಿ ಕನ್ಫ್ಯೂಸ್ ಆಗ್ತಾರೆ ಎಕ್ಸಾಮ್ ಹಾಲಲ್ಲಿ. ಇದಕ್ಕೆ ನಾನು ನಿಮಗೆ ನೆನ್ಪಿಟ್ಕೊಳ್ಳೋ ಕ್ಲೂ ಏನು ಕೊಟ್ಟಿದ್ದೆ, P ಫಾರ್ ಪ್ರಾಡಕ್ಟ್, P ಫಾರ್ ಪ್ಲಸ್ ಅಂತ ಹೇಳಿದ್ದೆ. ಪ್ರಾಡಕ್ಟ್ ಅಲ್ಲಿ P ಬರ್ತಿದೆ ಅಂದ್ರೆ ಪ್ಲಸ್, ಪ್ಲಸ್ ಇದಕ್ಕೆ ಬರುತ್ತೆ, ಇದಕ್ಕೆ ಪ್ಲಸ್ ಬಂತು ಅಂದ್ರೆ ಆಟೋಮೆಟಿಕಲಿ ನೆನ್ಪು ಬರುತ್ತೆ ಇದಕ್ಕೆ ಮೈನಸ್ ಬರುತ್ತೆ ಅಂತ, ಹೌದಲ್ವಾ? ಸೊ ಇದನ್ನು ಶಾರ್ಟ್ ಫಾರ್ಮ್ ಅಲ್ಲಿ ಈ ರೀತಿನೂ ಬರೀತಾರೆ. ಕೋಶನ್ ರೂಲ್ ಅಂತಂದ್ರೆ ಏನು, ಎಲ್ಲಿ ನಿಮಗೆ ಫಂಕ್ಷನ್ಸ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮ್ಯಾಟ್ ಅಲ್ಲಿ ಬಂದಿರ್ತಾವಲ್ಲ ಆವಾಗ ನೀವು ಕೋಶನ್ ರೂಲ್ ಅಪ್ಲೈ ಮಾಡ್ತೀರಾ. ಸೊ ಕೋಶನ್ ರೂಲ್ ಈಸ್ ವೆರಿ ಸಿಂಪಲ್. ಸ್ಟೂಡೆಂಟ್ಸ್ ಮಾಡೋ ಮೂರೇ ಮಿಸ್ಟೇಕ್ ಏನು ಅಂದ್ರೆ, ಒಂದು ಮೈನಸ್ ಮರ್ತೋಗ್ತಾರೆ, ಎರಡನೇದು ಡಿನಾಮಿನೇಟರ್ ಬರೀತಾರೆ ಬಟ್ ಸ್ಕ್ವೇರ್ ಮರ್ತೋಗ್ತಾರೆ, ಡಿನಾಮಿನೇಟರ್ ಸ್ಕ್ವೇರ್. ಮೂರನೇದು ಇಲ್ಲಿ ಫಸ್ಟ್ ಯು ಬರ್ದು ದೆನ್ ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ತಾರೆ, ಹಂಗೆ ಮಾಡಬಾರ್ದು. ಫಸ್ಟ್ ಡಿನಾಮಿನೇಟರ್ ದೆನ್ ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಮೈನಸ್ ನ್ಯೂಮರೇಟರ್ ದೆನ್ ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ ಅಂತ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ದೆನ್ ಡಿನಾಮಿನೇಟರ್ ಅಲ್ಲಿ ಸ್ಕ್ವೇರ್, ಇಲ್ಲಿ ಪ್ಲಸ್ ನೆನಪಿದ್ರೆ ಇಲ್ಲಿ ಆಟೋಮೆಟಿಕಲಿ ಮೈನಸ್ ಅಂತ ನೆನಪು ಬರುತ್ತೆ. ರಿಮೈನಿಂಗ್ ಆಲ್ ದ ಫಾರ್ಮುಲೆ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಕೈಂಡ್ಲಿ ಡೋಂಟ್ ಟೇಕ್ ದ ಸ್ಕ್ರೀನ್ ಶಾಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ, ಅವೆಲ್ಲ ಮಾಡಬೇಡ್ರೆ ಕೂತ್ಕೊಂಡು ಬರೀರಿ. ಒಂದ್ಸತಿ ಬರೆದ್ರೆ ಏನಾಗುತ್ತೆ, ಫರ್ಮ್ ಆಗಿ ಬ್ರೈನ್ ಅಲ್ಲಿ ಕೂತ್ಕೊಳುತ್ತೆ. ಅರ್ಥ ಆಯ್ತಲ್ಲ? ಸೊ ಐ ಪ್ರಿಫರ್ ರೈಟಿಂಗ್ ಟು ಸ್ಕ್ರೀನ್ ಶಾಟ್ಸ್.
ರೈಟ್. ಬೆಟರ್. ಸ್ಕ್ರೀನ್ಶಾಟ್ಸಿಂದ ಏನಾಗುತ್ತೆ ಅಂದರೆ ಅವು ಫೋನಲ್ಲಿ ಹಂಗೆ ಉಳ್ಕೊಂಡಿರ್ತವೆ. ಎಕ್ಸಾಮ್ ಮುಗಿದ್ಮೇಲೆ ಒಂದಿನ ಡಿಲೀಟ್ ಮಾಡೋಕ್ಕಷ್ಟೇ ಇಷ್ಟ ಆಗುತ್ತೆ, ಅಷ್ಟೇ ಬಿಟ್ಟರೆ ಏನಿಲ್ಲ. ಅದಕ್ಕೆ ಖುಷಿ ಪಡಬೇಕು. ಇಷ್ಟಕ್ಕೊಂದು ನೋಟ್ಸಿನ ಫೋಟೋಸು ಅವನ್ನೆಲ್ಲ ಡಿಲೀಟ್ ಮಾಡೋದು, ರೈಟ್. ಸೊ ದಟ್ಸ್ ಆಫ್ ನೋ ಯೂಸ್. ಫೋನ್ ಈಸ್ ಒನ್ ಸಚ್ ಥಿಂಗ್ ವಿಚ್ ಈಸ್ ರೂಯಿನಿಂಗ್, ಅಕಾರ್ಡಿಂಗ್ ಟು ಮಿ, ವಿಚ್ ಈಸ್ ರೂಯಿನಿಂಗ್ ದ ಸ್ಟೂಡೆಂಟ್ಸ್. ಎನಿವೇಸ್ ಅದೆಲ್ಲ ಬೇಡ ಈಗ. ನೆಕ್ಸ್ಟ್ ಆಲ್ ಫಾರ್ಮುಲೆಯಲ್ಲಿ ನಿಮಗೆ ಮೇಜರ್ ಆಗಿ ಇವೆಲ್ಲವೂ ಫಾರ್ಮುಲಾ ಗೊತ್ತಿರಬೇಕು. ಇದರಲ್ಲಿ ನೋಡಿ ಸೈನ್ ಟ್ಯಾನ್ ಸೆಕೆಂಡ್. ಇಲ್ಲಿ ಒಂದು ಕ್ಲೂ ಏನಿದೆ ಅಂದರೆ ಯಾವ ಫಾರ್ಮುಲಾ ಸಿ ಇಂದ ಸ್ಟಾರ್ಟ್ ಆಗುತ್ತೋ ಇದನ್ನು ಹೇಳ್ಕೊಟ್ಟಿದ್ದೀನಿ. ಯಾವ ಫಾರ್ಮುಲಾ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂದು ಈ ಆರ್ ಫಾರ್ಮುಲಾ ಇದೆಯಲ್ಲ, ಯಾವ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸಿ ಇಂದ ಸ್ಟಾರ್ಟ್ ಆಗುತ್ತೋ ಅದಕ್ಕೆ ಮೈನಸ್ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಓಕೆ ರೈಟ್. ಯಾಕಂದ್ರೆ ಸ್ಟೂಡೆಂಟ್ಸಿಗೆ ಸೈನ್ ಇಂದು ಕಾಸಿಂದು ಸೈನ್ ಅಂತ ಗೊತ್ತಿರ್ತದೆ, ಆದ್ರೆ ಮೈನಸ್ ಇದಕ್ಕೆ ಬರುತ್ತೋ ಅನ್ನೋದು ಕನ್ಫ್ಯೂಸ್ ಆಗ್ತಾರೆ. ಸಿ ಇಂದ ಸ್ಟಾರ್ಟ್ ಆಯ್ತಾ ನೆನ್ಪಿಟ್ಕೊಳ್ಳಿ. 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ 3 ಸಿ ಇಂದ ಸ್ಟಾರ್ಟ್ ಆಗ್ತವೆ. ಸಿ ಇಂದ ಸ್ಟಾರ್ಟ್ ಆಗೋ ಎಲ್ಲದಕ್ಕೂ ಮೈನಸ್ ಇದೆ ಅಂತ ನೆನ್ಪಿಟ್ಕೊಳ್ಳಿ, ರೈಟ್. ದೆನ್ ಕಮ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಹಿಯರ್ ಆಲ್ಸೋ ಇವು 3 ನೆನಪಿದ್ರೆ ಇವು 3 ಸೇಮ್ ಬರುತ್ತೆ, ಮೈನಸ್ ಸೈನ್ ಅಷ್ಟೇ ಬರೋದು, ಇನ್ನೇನು ಇಲ್ಲ. Next, these 3 are separate, which you have to remember. Okay, d by dx of a power x, that is equal to a power x into log a, where a is greater than 1. You have to remember. Okay, a is always positive. Next, d by dx of e power x, which is equal to e power x only. The easiest formula which every student remembers is this one. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂತ ಅಂದರೆ ಯಾವಾಗಲೂ 1/x ಬರುತ್ತೆ. ಬೇಕಿದ್ರೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ನೀವೇ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ಲೈಕ್ ಲಾಗ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ 1/x ಇಸ್ -1/x². ಈ ಥರ ನೀವು ಎಕ್ಸ್ಟ್ರಾ ಕೆಲವೊಂದು ಫಾರ್ಮುಲಾ ಇನ್ನೂ ನೆನ್ಪಿಟ್ಕೋಬೋದು. ಬಟ್ ಮೇಜರ್ ಏನಿದಾವಲ್ಲ ನಾನು ಇಲ್ಲಿ ಕೊಟ್ಟಿರೋವಂಥವು. ಓಕೆ ರೈಟ್. ಕಮಿಂಗ್ ಟು ನೆಕ್ಸ್ಟ್ ಒನ್. ಎಸ್, ಸೊ ನಿಮಗೆ ಡೆರಿವೇಟಿವ್ ಅಲ್ಲಿ ಟೈಪ್ ಏನಿದೆಯಲ್ಲ, ಟೈಪ್ ನೋಡಿ, ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4. ಟೈಪ್ 1 ಅಂತ ಅಂದರೆ ಯಾವುದು? ಇಂಪ್ಲಿಸಿಟ್ ಫಂಕ್ಷನ್, ದೆನ್ ಲಾಗರಿದಮ್, ದೆನ್ ಪ್ಯಾರಾಮೆಟ್ರಿಕ್, ದೆನ್ ಸೆಕೆಂಡ್ ಡೆರಿವೇಟಿವ್. ತುಂಬ ಸಿಂಪಲ್ ಇದೆ ನೋಡಿ. ಇಂಪ್ಲಿಸಿಟ್ ಫಂಕ್ಷನ್ ಅಂತ ಅಂದರೆ ಯಾವಾಗ ನಿಮಗೆ ಕೊಟ್ಟಿರುವಂಥ ಕ್ವಶನಲ್ಲಿ ಎಕ್ಸು ವೈ ಎರಡು ಮಿಕ್ಸಪ್ ಆಗಿರ್ತಾವಲ್ಲ, ಅಂದರೆ ನೀವು ಎಕ್ಸು ಮತ್ತು ವೈನ ಸಪ್ರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಆ ಟೈಮಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಯಾಕಂದರೆ ಅವ್ರು ನಿಮಗೆ ಫೈಂಡ್ ದ ಡೆರಿವೇಟಿವ್ ಆಫ್ ದಿ ಲಾಗರಿದಮ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಕೊಡಲ್ಲ. ಅವರು ಜಸ್ಟ್ ಫೈಂಡ್ ದ ಡೆರಿವೇಟಿವ್ ಅಂತ ಕೊಟ್ಬಿಡ್ತಾರೆ. ನಿಮಗೆ ಇವು 4ಅಲ್ಲಿ ಯಾವುದು ಅಂತ ಹೆಂಗೆ ಗೊತ್ತಾಗಬೇಕು? ಅರ್ಥ ಆಗ್ತಿದೆಯಾ? ಹಾಗಾಗಿ ನೀವು ನೆನ್ಪಿಟ್ಕೋಬೇಕು, ಕೆಲವೊಂದು ಕ್ಲೂ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ವಾಟ್ ಆರ್ ದೋಸ್ ಕ್ಲೂ ಪಾಯಿಂಟ್ಸ್? ಇಂಪ್ಲಿಸಿಟ್ ಫಂಕ್ಷನ್ ಅಂತ ಅಂದರೆ ಎಕ್ಸು ವೈ ಮಿಕ್ಸ್ಡ್ ಅಪ್ ಆಗಿರ್ತದೆ, ನೀವು ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ನೀವೇನು ಮಾಡ್ತೀರಾ? ಜಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿರಿ ಅಥವಾ ಚೈನ್ ರೂಲ್ ಅಪ್ಲೈ ಮಾಡಿ. ಚೈನ್ ರೂಲಿಗೆ ಹೇಳ್ತೀನಿ ನೆಕ್ಸ್ಟು. ಸೊ ಅಪ್ಲೈ ಮಾಡಿ ಆ್ಯಂಡ್ ದೆನ್ ಎಲ್ಲ dy by dx ಟರ್ಮ್ಸ್ನ ಒಂದು ಕಡೆ ಬರೆದು ರಿಮೈನಿಂಗ್ನ ಸಾಲ್ವ್ ಮಾಡ್ತಾ ಹೋಗಿ. ದಟ್ ಈಸ್ ದ ಮೆಥಡ್. ದೆನ್ ಕಮಿಂಗ್ ಟು ಲಾಗರಿದಮ್ ಮೆಥಡ್. ಲಾಗರಿದಮ್ ಅಲ್ಲಿ ಏನು ಮಾಡ್ತೀರಿ ನೀವು? ಲಾಗರಿದಮ್ ಅಂತ ಐಡೆಂಟಿಫೈ ಮಾಡೋದು ಹೆಂಗೆ? ಫಂಕ್ಷನ್ ಟು ದ ಪವರ್ ಆಫ್ ಫಂಕ್ಷನ್. ಒಂದು ಫಂಕ್ಷನ್ ಟು ದ ಪವರ್ ಆಫ್ 2, 3, 4, 5 ಆ ಥರ ಏನೂ ಇಲ್ಲ, ಮತ್ತೆ ಫಂಕ್ಷನ್ ಇದೆ. ಓಕೆ, ವೈ ಪವರ್ ಎಕ್ಸು, ಎಕ್ಸ್ ಪವರ್ ವೈ, ಎಕ್ಸ್ ಪವರ್ ಸೈನ್ ಥೀಟಾ ಆ ಥರ ಇರ್ತಾವಲ್ಲ, ವೇರಿಯಬಲ್ ಟು ದ ಪವರ್ ಆಫ್ ವೇರಿಯಬಲ್ ಅಥವಾ ಫಂಕ್ಷನ್ ಟು ದ ಪವರ್ ಆಫ್ ಫಂಕ್ಷನ್, ಆ ಫಾರ್ಮೆಟ್ ಇದೆ ಅಂದರೆ ಲಾಗರಿದಮ್ ಅಪ್ಲೈ ಮಾಡಿರಿ. ಸಿಂಪಲ್ ಥಿಂಗ್. ಅಪ್ಲೈ ಮಾಡೋದು ಹೆಂಗೆ? ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಒನ್ಸ್ ಯು ಟೇಕ್ ದಿಸ್ ಒನ್, ಲಾಗ್ ಎಕ್ಸ್ ಪವರ್ ಎಮ್ ಅಂತ ಅಂದರೆ ಇದು ಮುಂದೆ ಬರುತ್ತೆ, ಎಮ್ ಲಾಗ್ ಎಕ್ಸ್ ಆಗುತ್ತೆ. ದೆನ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ, ದೆನ್ ನಾರ್ಮಲ್ ನಿಮಗೆ ಏನು ಪ್ರೊಸೀಜರ್ ಗೊತ್ತಿದೆಯೋ ಆ ಥರ ಪ್ರೊಸೀಡ್ ಮಾಡಿ. ಪ್ಯಾರಾಮೆಟ್ರಿಕ್ ಅಂತ ಅಂದರೆ ತುಂಬ ಈಸಿ ಇದೆ ಐಡೆಂಟಿಫೈ ಮಾಡೋದು. ಎಕ್ಸು ಮತ್ತು ವೈ ಎರಡೂ ಕೂಡ ಇನ್ನೂ ಒಂದು ಯಾವುದೋ ಥರ್ಡ್ ವೇರಿಯಬಲ್ ಅಲ್ಲಿ ಬರ್ದಿರ್ತಾರೆ. ಅದನ್ನು ಎಕ್ಸ್ನ ಇನ್ ಟರ್ಮ್ಸ್ ಆಫ್ ಟಿ ಬರ್ದಿರ್ತಾರೆ, ವೈನು ಕೂಡ ಇನ್ ಟರ್ಮ್ಸ್ ಆಫ್ ಟಿ ಬರ್ದಿರ್ತಾರೆ. ನಿಮಗೆ ಸೆಕೆಂಡ್ ಪಿ ಯು ಲೆವೆಲಲ್ಲಿ ಇನ್ ಟರ್ಮ್ಸ್ ಆಫ್ ಟಿ ಅಷ್ಟೇ ಇರೋದು. ಮುಂದೆ ಹೋಗ್ತಾ ಹೈಯರ್ ಸ್ಟಡೀಸಲ್ಲಿ ನಿಮಗೆ ಇನ್ ಟರ್ಮ್ಸ್ ಆಫ್ ಥೀಟಾ, ಇನ್ ಟರ್ಮ್ಸ್ ಆಫ್ ಆಲ್ಫಾ, ಗಾಮಾ ಭಾಳ ಬರ್ತವೆ. ಆದರೆ ಅವು ಈಗ ಬೇಡ ನಿಮಗೆ. ಓಕೆ, ಸೊ ಏನು ಮಾಡ್ತೀರಾ? ಎಕ್ಸ್ ಆಫ್ ಟಿ, ವೈ ಆಫ್ ಟಿ ಎರಡು ಕೊಟ್ಟಿರ್ತಾರ, ಡಿಫ್ರೆನ್ಶಿಯೇಟ್ ಮಾಡಿರಿ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿರಿ. ದೆನ್ ಅದನ್ನು ಜಾಯಿನ್ ಮಾಡಿ dy by dx ಆರಾಮಾಗಿ ಕಂಡುಹಿಡಿಬೋದು. ಸೊ ಫೈನ್ dy by dx ಅಂತ ಕೊಟ್ಟರೆ ಆರಾಮಾಗಿ ಮಾಡ್ತೀರಾ. ನೆಕ್ಸ್ಟ್ ಕಮಿಂಗ್ ಟು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ವೆರಿ ಸಿಂಪಲ್. ನೀವೇನು ನಾರ್ಮಲ್ ಡಿಫ್ರೆನ್ಷಿಯೇಷನ್ ಮಾಡ್ತಿರೋ ಅದನ್ನೇ ಮಾಡಿರಿ, ಆದರೆ 2 ಸತಿ ಮಾಡಿರಿ. 2 times differentiate. This is very important for 5 marks question. These 3 are important for your 2 marks and 3 marks questions. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಚೈನ್ ರೂಲ್ ಇನ್ನೇ ನಿಮಗೆ ಗೊತ್ತಿದೆ ಅನ್ಕೋತೀನಿ, ಬಟ್ ಸ್ಟಿಲ್ ಐ ಹ್ಯಾವ್ ರಿಟನ್. ಯು ಹ್ಯಾವ್ ಟು ಫಾಲೋ ಸರ್ಟನ್ ಆರ್ಡರ್ ವೈಲ್ ಯು ಆರ್ ಡೂಯಿಂಗ್ ಚೈನ್ ರೂಲ್. ಓಕೆ, ಅಂದರೆ ನಿಮಗೆ ಯಾವುದೋ ಒಂದು ಫಂಕ್ಷನು 2-3 ಸೇರಿಸಿ ಕೊಟ್ಟಿರ್ತಾರಲ್ಲ, ಆ ಟೈಮಲ್ಲಿ ನೀವು ಹೆಂಗೆ ಫಾಲೋ ಮಾಡ್ಬೇಕಂದ್ರೆ ಫಸ್ಟು ಪವರಿಗೆ ಫೋಕಸ್ ಕೊಡ್ರಿ, ಪವರ್ನ ಡಿಫ್ರೆನ್ಶಿಯೇಟ್ ಮಾಡಿರಿ, ದೆನ್ ಫಂಕ್ಷನ್ನ, ದೆನ್ ಆ್ಯಂಗಲ್ನ. ಅಂದರೆ ಹೆಂಗೆ ಮ್ಯಾಮ್ ಅಂತಂದರೆ, ಸಪೋಸ್ ದಿಸ್ ಇಸ್ ದ ಕ್ವಶನ್, ಡಿಫ್ರೆನ್ಶಿಯೇಟ್ ಸೈನ್ ಎಕ್ಸ್ ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 4 ಅಂತ ಇದೆ. ಫಸ್ಟ್ ಪವರ್ ಅಂತ ಹೇಳಿದೆ. 4 ಸಮಥಿಂಗ್ ಟು ದ ಪವರ್ ಆಫ್ 4 ಅಂತ ಅಂದರೆ ಅದ್ರ ಡೆರಿವೇಟಿವ್ ಏನು? 4 ಇಂಟು ಆ ಸಮಥಿಂಗ್ ಪವರ್ ಕ್ಯೂಬ್. ಈಗ ಎಕ್ಸ್ ಟು ದ ಪವರ್ ಆಫ್ 4 ಇದ್ದಿದ್ರೆ ಏನು ಮಾಡ್ತಿದ್ರಿ? 4x ಕ್ಯೂಬ್. ಸೇಮ್ ವೇ 4x ಕ್ಯೂಬ್.
ಈಗ ಪವರ್ ಮುಗಿತಾ, ಫಂಕ್ಷನಿಗೆ ಬರ್ರಿ. ಫಂಕ್ಷನ್ ಇದೆ ಸೈನ್ ತೀಟಾ ಡೆರಿವೇಟಿವ್ ಏನಾಗುತ್ತೆ ಕಾಸ್ ತೀಟಾ. ಆ ತೀಟಾ ಜಾಗದಾಗ ಏನೈತೆ ನಮಗೆ ಬೇಡ, ಬಟ್ ಸೈನ್ ತೀಟಾ ಕಾಸ್ ತೀಟಾ ಅದ್ರದ್ದು. ಸೊ ಬರ್ದೆ. ನೆಕ್ಸ್ಟ್ ಆಂಗಲ್. ಸೊ ಆ ತೀಟಾ ಜಾಗದಾಗ ಬೇರೆ ಏನೈತಲ್ಲ, ಈಗ ಅದನ್ನ ನೋಡ್ರಿ. ಆ ಎಕ್ಸ್ ಕ್ಯೂಬ್ ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 3x². ಈ ರೀತಿ ನಾನು ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದ್ಮೇಲೆ ನಾನು ಏನು ಮಾಡ್ತೀನಿ ನೋಡ್ರಿ, 4 sin x cube whole cube ಇಂಟು, ಒಂದು ನಿಮಿಷ ಎಲ್ಲ ಮಿಸ್ ಮಾಡೋದ್ನಲ್ಲ, 4 ಸೈನ್ ಇನ್ ಡೆರಿವೇಟಿವ್ ಕಾಸ್ ತಾನೆ, ರೈಟ್. ಸೊ ಇದನ್ನ ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 4 ಸೈನ್ ಎಕ್ಸ್ ಕ್ಯೂಬ್ 4 ಬಂತಾ, ಇದಾಯ್ತಾ. ನೆಕ್ಸ್ಟ್ ಈಗ ಸೈನ್ ಎಕ್ಸ್ ಕ್ಯೂಬ್ನ ನಾನು ಮಾಡಿದ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ಕ್ಯೂಬ್ ಆಗುತ್ತೆ, ಹೌದಾ. ನೆಕ್ಸ್ಟ್ ಈಗ ಎಕ್ಸ್ ಕ್ಯೂಬ್ನ ಮಾಡಿದ್ರೆ ಏನಾಗುತ್ತೆ, 3x² ಆಗುತ್ತೆ. ಅವಾಗ ನನಗೆ ಆನ್ಸರ್ ಏನು ಸಿಗುತ್ತೆ ಅಂದರೆ, ಆನ್ಸರ್ ಏನು ಸಿಗುತ್ತೆ, 4 3s 12 ಸೈನ್ ಎಕ್ಸ್ ಕ್ಯೂಬ್ ಹೋಲ್ ಟು ದ ಪವರ್ ಆಫ್ 3 ಹೋಲ್ ಟು ದ ಪವರ್ ಆಫ್ 3. ನೀವು ಬೇಕಿದ್ರೆ ಈ ರೀತಿನೂ ಹಾಕ್ಬೋದು. ಓಕೆ, ನೆಕ್ಸ್ಟ್ ಕಾಸ್ ಎಕ್ಸ್ ಕ್ಯೂಬ್, ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ, ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ಜಾಮೆಟ್ರಿಕಲ್ ಮೀನಿಂಗ್ ಏನು ಡೆರಿವೇಟಿವ್ ಅಂತ ಅಂದರೆ ವೆರಿ ಸಿಂಪಲ್, ಇಟ್ ಗಿವ್ಸ್ ದ ಯುನಿಕ್ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ಓಕೆ, ಒಂದು ಏನು ನಿಮಗೆ ಜಾಮೆಟ್ರಿಕಲ್ ಕರ್ವ್ ಇರುತ್ತೆ, ಫಂಕ್ಷನಿಗೆ ನೀವು ಒಂದು ಕರ್ವ್ ಡ್ರಾ ಮಾಡ್ತಿರಲ್ಲ, ಆ ಕರ್ವ್ಗೆ ಯಾವುದೋ ಒಂದು ಪಾಯಿಂಟಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ತಿರಲ್ಲ, ಆ ಟ್ಯಾಂಜೆಂಟ್ ಇನ್ ಸ್ಲೋಪ್ ಈಸ್ ನಥಿಂಗ್ ಬಟ್ ಡೆರಿವೇಟಿವ್. ದಟ್ ಇಸ್ ದ ಜಾಮೆಟ್ರಿಕಲ್ ಮೀನಿಂಗ್. ಅದನ್ನು ನಾನು ವಿತ್ ಗ್ರಾಫ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ. ಕಮಿಂಗ್ ಟು ದ ಲಾಸ್ಟ್ ಚಾಪ್ಟರ್ ಆಫ್ ಯುವರ್ ಪಾರ್ಟ್ ಎ ಬುಕ್, ದಟ್ ಇಸ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದಾವೆ. ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್, ಮ್ಯಾಕ್ಸಿಮಮ್ ಮಿನಿಮಮ್. ಓಕೆ, ನಾನು ಆಲ್ಮೋಸ್ಟ್ ಕ್ಲಾಸ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಮಿನಿಮಮ್ ಒಂದು ಪೆಂಡಿಂಗ್ ಇದೆ. ಐ ವಿಲ್ ಕಂಪ್ಲೀಟ್ ಇಟ್, ಬಟ್ ಫಾರ್ ಎಕ್ಸಾಮ್ಸ್ ನಾವು ಯು ಜಸ್ಟ್ ಗೋ ಥ್ರೂ ದಿಸ್ ರಿವಿಷನ್. ಓಕೆ, ರೈಟ್. ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಅಂತ ಅಂದರೆ ತುಂಬ ಸಿಂಪಲ್ ಇದೆ, dA/dB. ಓಕೆ, ಅದು ಪಾಸಿಟಿವ್ ರೇಟ್ ಅಂತ ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆಲ್ಲ ಡಿಪೆಂಡೆಂಟ್ ವೇರಿಯಬಲ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಪಾಸಿಟಿವ್ ರೇಟ್ ಅಂತ. ಇಂಡಿಪೆಂಡೆಂಟ್ ವೇರಿಯಬಲ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಡಿಪೆಂಡೆಂಟ್ ಕಮ್ಮಿ ಆಗ್ತಾ ಇದೆ ಅಂತ ಅಂದರೆ ನೆಗೆಟಿವ್ ರೇಟ್ ಅಂತ ಹೇಳ್ತೀವಿ, ರೈಟ್. ಸೊ ಇದ್ರದ್ದು ಪ್ರಾಬ್ಲಮ್ಸು ತುಂಬ ಸಿಂಪಲ್ ಇರ್ತವೆ. ನೀವೇನು ಮಾಡಬೇಕು ಅಂತ ಅಂದರೆ ಗಿವನ್ ಬರೀರಿ ಫಸ್ಟು, ದೆನ್ ಏನು ಕೇಳಿದಾರೆ ಅನ್ನೋದು ಬರೀರಿ. ದೆನ್ ನಾನು ನಿಮಗೆ ಹೇಳಿದ್ದೀನಿ, ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಸಿಂಪಲ್ಲು. ರೇಟ್ ಆಫ್ ಚೇಂಜಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀವಿ, ಫಸ್ಟು ಯಾವ ಫಿಗರ್ ನೀವು ಮಾತಾಡ್ತಿದ್ದೀರಾ ಅಂತ ಐಡೆಂಟಿಫೈ ಮಾಡ್ರಿ. ಈ ಲೆಕ್ಚರ್ ವಾಚ್ ಮಾಡ್ರಿ, ಫಸ್ಟ್ ಲೆಕ್ಚರು ನಾನು ನಿಮಗೆ ಅದರಲ್ಲಿ ಫಾರ್ಮುಲಾ ಲಿಸ್ಟ್ ಕೊಟ್ಟಿದ್ದೇನೆ. ಓಕೆ, ಯಾವ ಫಿಗರ್ ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ, ಆ ಫಿಗರ್ ರಿಲೇಟೆಡ್ ಏನೇನು ಫಾರ್ಮುಲಾ ಗೊತ್ತಿದೆ ನೋಡ್ರಿ ಒಂದ್ಸತಿ, ಅದರಲ್ಲಿ ಯಾವ್ದು ಯೂಸ್ ಮಾಡ್ಬೋದು ಅಂತ ನೋಡ್ರಿ. ಅರ್ಥ ಆಯ್ತಲ್ಲ. ಡಿಫ್ರೆನ್ಶಿಯೇಟ್ ಮಾಡ್ರಿ, ದೆನ್ ಯು ಫೈಂಡ್ ದ ವ್ಯಾಲ್ಯೂಸ್, ದೆನ್ ಯು ಸಾಲ್ವ್, ಆ್ಯಂಡ್ ಆಲ್ಸೋ ಮೆನ್ಷನ್ ಯೂನಿಟ್ ಅಟ್ ದ ಎಂಡ್. ಯೂಶಲಿ ಯೂನಿಟ್ಸ್ ಬರೀಲಿಲ್ಲ ಅಂದ್ರೂ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ, ಬಟ್ ನನ್ನ ಸಜೆಷನ್ ಏನು ಅಂತಂದರೆ ಬೆಟರ್ ಯೂನಿಟ್ಸ್ ಬರೀರಿ. ಅರ್ಥ ಆಯ್ತಲ್ಲ, ಯೂನಿಟ್ಸ್ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ಅಟ್ ಸರ್ಟನ್ ಕೇಸ್ ಯೂನಿಟ್ ಬರ್ದಿಲ್ಲ ಅಂತ ಮಾರ್ಕ್ಸ್ ತೆಗೆದ್ರೆ ನೀವು ಕ್ವಶನ್ ಮಾಡೋಕ್ಕಾಗಲ್ಲ ಅಲ್ಲಿ. ಓಕೆ, ಸಪೋಸ್ ಅದು ಯಾವ ಸ್ಟೂಡೆಂಟ್ಸಿಗೆ ಅಪ್ಲೈ ಆಗುತ್ತೆ ಅಂದರೆ 100ಗೆ 99 ಬಂದಿರುತ್ತೆ. ಯಾಕೆ ಅಂದರೆ ಯೂನಿಟ್ ಬರ್ತಿಲ್ಲ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. Okay, that's very bad feeling. So that's why please mention the units. Nothing will happen. ಒಂಚೂರು ಹಿಂಗೆ ಹೋಗುತ್ತೆ ಬಿಟ್ರೆ ಇನ್ನೇನು ಇಲ್ಲ. ಅರ್ಥ ಆಯ್ತಲ್ಲ, ರೈಟ್. ಯೂನಿಟ್ಸ್ ಕಂಡುಹಿಡಿಯೋದು ಹೆಂಗೆ, ಬರೆಯೋದು ಹೆಂಗೆ ಅಂತಲೂ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಕ್ಲಾಸಲ್ಲಿ. ವಾಚ್ ಮಾಡಿಲ್ಲ ಅಂದರೆ ಲೆಕ್ಚರ್ಸ್ನ ವಾಚ್ ಮಾಡಿ, ಅಟ್ಲೀಸ್ಟ್ ಲಾಸ್ಟ್ ಮೂಮೆಂಟಲ್ಲಾದರೂ ಹೆಲ್ಪ್ ಆಗ್ತವೆ. ಓಕೆ, ದೆನ್ ಕಮ್ಸ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್. ತುಂಬ ಸಿಂಪಲ್ ಇದೆ. ಗ್ರಾಫು ನೋಡಿಬಿಟ್ಟು ನಾವು ಹೇಳ್ತೀವಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಥವಾ ಇನ್ಕ್ರೀಸಿಂಗ್ ಅಥವಾ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಥವಾ ಬರೀ ಡಿಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಅಂದರೆ f' ವಿಲ್ ಬಿ ಗ್ರೇಟರ್ ದ್ಯಾನ್ 0. ಇದು ಈಸ್ ಈಕ್ವಲ್ ಟು ಬೈ ಮಿಸ್ಟೇಕ್ ಬಂದೈತಿ ಇಲ್ಲಿ, ಈಸ್ ಈಕ್ವಲ್ ಟು ಇಲ್ಲ, ಜಸ್ಟ್ ಗ್ರೇಟರ್ ದ್ಯಾನ್ 0. ಬರೀ ಇನ್ಕ್ರೀಸಿಂಗ್ ಅಂದರೆ ಈಕ್ವಲ್ ಟು 0 ಬರಬಹುದು. ನೆಕ್ಸ್ಟ್ f' ಲೆಸ್ ದ್ಯಾನ್ 0 ಇದ್ರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ರೆ ಡಿಕ್ರೀಸಿಂಗ್. ಕಾನ್ಸ್ಟೆಂಟ್ ಫಂಕ್ಷನ್ ಯಾವಾಗಲೂ ಕೂಡ ಏನಾಗಿರುತ್ತೆ, f' ವಿಲ್ ಬಿ ಈಕ್ವಲ್ ಟು 0. ಈಕ್ವಲ್ ಟು 0 ಇದೆ ಅಂತ ಅಂದರೆ ನಾವೇನಂತೀವಿ, ಈ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 0 ಓಕೆ, ಬಟ್ ಬರೀ ಈಕ್ವಲ್ ಟು 0 ಬಂತು ಅಂದರೆ ವಿಲ್ ಸೇ ಇಟ್ ಇಸ್ neither increasing nor decreasing. Okay, this also I explained you. Next, increasing decreasing problems na solve ಮಾಡೋದು ಹೇಗೆ ಅಂತ ಅಂದರೆ ತುಂಬ ಸಿಂಪಲ್ ಇದೆ. ಫಸ್ಟ್ f' ಕಂಡಿಡಿರಿ, ದೆನ್ ಸೆಟ್ ದಟ್ ವ್ಯಾಲ್ಯೂ, f' ವ್ಯಾಲ್ಯೂ ಏನೇ ಬಂದಿರಲಿ ಅದನ್ನು ಈಕ್ವಲ್ ಟು 0 ಸೆಟ್ ಮಾಡಿರಿ. ದೆನ್ ಯು ಗೆಟ್ ದ ಎಕ್ಸ್ ವ್ಯಾಲ್ಯೂಸ್. ಆ ಎಕ್ಸ್ ವ್ಯಾಲ್ಯೂನ ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡಿ ನಿಮಗೆ ಇಂಟರ್ವಲ್ಸ್ ಸಿಗ್ತವೆ, 1 2 3. ಇಂಟರ್ವಲ್ಸಲ್ಲಿ ನೀವೇನು ಮಾಡಬೇಕು, f' ಸೈನ್ ಚೆಕ್ ಮಾಡ್ಬೇಕು. ಹೆಂಗ್ ಮ್ಯಾಮ್ ಚೆಕ್ ಮಾಡೋದಂದ್ರೆ ಅದರಲ್ಲಿರುವಂಥ ಯಾವುದಾದ್ರು ಒಂದು ಪಾಯಿಂಟ್ ತಗೊಳ್ರಿ, ಸೆಲೆಕ್ಟ್ ಮಾಡಿರಿ. f' ಇದೆಯಲ್ಲ ಅಲ್ಲಿ ಎಕ್ಸ್ ಜಾಗದಲ್ಲಿ ಹಾಕ್ರಿ. ನಿಮಗೆ ಸಾಲ್ವ್ ಮಾಡಿದ್ಮೇಲೆ ಒಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡ್ರಿ.
ಇನ್ ಕೇಸ್ ಅದು ಪಾಸಿಟಿವ್ ಇದೆ, ಗ್ರೇಟರ್ ದ್ಯಾನ್ 0 ಇದೆ ಅಂತಂದ್ರೆ ಇನ್ಕ್ರೀಸಿಂಗ್, ಲೆಸ್ ದ್ಯಾನ್ 0 ಇದೆ ಅಂತಂದ್ರೆ ಡಿಕ್ರೀಸಿಂಗ್. ಅರ್ಥ ಆಯ್ತಲ್ಲ? ಸೊ ಏನ್ ಮಾಡಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಬೇಕು, ಅದನ್ನ 0ಗೆ ಈಕ್ವೇಟ್ ಮಾಡಬೇಕು, ಎಕ್ಸ್ ವ್ಯಾಲ್ಯೂ ಸಿಗುತ್ತೆ, ಇಂಟರ್ವಲ್ ಸಿಗ್ತವೆ ನಂಬರ್ ಲೈನ್ ಮೇಲೆ ಬರೆದಾಗ. ಆ ಇಂಟರ್ವಲ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಟೆಸ್ಟಿಂಗ್ ಪಾಯಿಂಟ್ ನೀವೇ ಯಾವುದೋ ಒಂದು ಪಾಯಿಂಟ್ ತಗೊಂಡು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಹಾಕ್ರಿ, ಚೆಕ್ ಮಾಡ್ರಿ. ಬರೀ ಒಂದು ಪಾಯಿಂಟ್ ಚೆಕ್ ಮಾಡಿದ್ರೆ ಸಾಕು. ನಾನು ನಿಮಗೆ ಕ್ಲೂ ಕೊಟ್ಟಿದ್ದೇನೆ, 0 ಇರುವಂಥ ಇಂಟರ್ವಲ್ ಇದ್ರೆ 0ನೇ ತಗೊಳ್ರಿ ಡೈರೆಕ್ಟಾಗಿ, ಬೇರೆ ನಂಬರ್ ಇನ್ಯಾಕೆ ತಗೊಂತೀರಾ. ಆ್ಯಂಡ್ ನಾರ್ಮಲ್ ಪಾಸಿಟಿವ್ ನಂಬರ್ಸ್ ಇಂಟರ್ವಲ್ ಇದ್ದಾಗ ಕೂಡ ಕ್ಯಾಲ್ಕುಲೇಷನ್ ಈಸಿ ಆಗೋ ಥರ ತಗೊಳ್ರಿ. 10, 20, 5, 15 ಈ ಥರ ರೌಂಡ್ ಫಿಗರ್ ನಂಬರ್ಸ್ ಈಸಿ ಇರ್ತವೆ. ಅಥವಾ ಸ್ಟಾರ್ಟಿಂಗ್ ನಂಬರ್ಸ್ ತೊಗೊಂಡ್ರು ನಿಮ್ಮ ಇಷ್ಟ. ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಟೇಕ್ ಪರ್ಟಿಕ್ಯುಲರ್ ನಂಬರ್. ಯು ಕ್ಯಾನ್ ಸೆಲೆಕ್ಟ್ ಎನಿ ನಂಬರ್ ಫಾರ್ ಟೆಸ್ಟ್. ಓಕೆ, ನೆಕ್ಸ್ಟ್ ಕೆಲವೊಂದು ಕ್ವಶನ್ಸು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಲ್ಲಿ ವಿತೌಟ್ ಇಂಟರ್ವಲ್ ಇರ್ತವೆ. ಓಕೆ, ವಿತೌಟ್ ಇಂಟರ್ವಲ್ ಇರ್ತವೆ. ಅವು ಏನು ಮಾಡ್ತೀರಾ, ಜಸ್ಟ್ ಡಿಫ್ರೆನ್ಶಿಯೇಟ್ ಆ್ಯಂಡ್ ಯು ಹ್ಯಾವ್ ಟು ಟ್ರೈ ಟು ಪ್ರೂವ್ ದಿ ವ್ಯಾಲ್ಯೂ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಅಕಾರ್ಡಿಂಗ್ ಟು ಕ್ವಶನ್. ಅಂದರೆ ಪ್ರೂವ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೋ ಅಂಡ್ ಸೋ ಈಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳಿರ್ತಾರೆ. ಆ ಕೇಸಲ್ಲಿ ಇಂಟರ್ವಲ್ಸ್ ಎಲ್ಲ ಸಿಗಲ್ಲ. ಆ ಕೇಸಲ್ಲಿ ಏನು ಮಾಡ್ತಾರೆ, ಜಸ್ಟ್ ಯು ಟ್ರೈ ಟು ಪ್ರೂವ್ ದಟ್ ದ ಡೆರಿವೇಟಿವ್ ಇಸ್ ಪಾಸಿಟಿವ್. ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಾಬ್ಲಮ್ಸ್ ಇದಾವಲ್ಲ ಅವು, ಅಂದರೆ ಜಾಸ್ತಿ ಹಿಂಗೆ ಫಂಕ್ಷನ್ಸ್ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿಲ್ಲ ಆ ಥರದ್ದು. ಇದು ಮತ್ತೆ ಸೇಮ್ ಪ್ರೊಸೀಜರ್ ಬರೆದಿದ್ದೀನಿ. ಡಿಫ್ರೆನ್ಷಿಯೇಟ್ ಮಾಡಿರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ನಲ್ಲ ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿರಿ, ಯು ವಿಲ್ ಗೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್. ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಈಕ್ವಲ್ ಟು 0, ವ್ಯಾಲ್ಯೂಸ್ ಆಫ್ ಎಕ್ಸ್ ಸಿಗ್ತವೆ, ನಂಬರ್ ಲೈನ್ ಮೇಲೆ ಬರೀತೀರಾ. ದೆನ್ ಚೆಕ್ ದ ವ್ಯಾಲ್ಯೂಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬಂದರೆ ಇನ್ಕ್ರೀಸಿಂಗ್, ಲೆಸ್ ದ್ಯಾನ್ 0 ಬಂದರೆ ಡಿಕ್ರೀಸಿಂಗ್. ಓಕೆ, ದೆನ್ ಕಮ್ಸ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಮ್. ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅಲ್ಲಿ ಏನಾಗುತ್ತೆ ನೋಡಿ, ನಾನು ಇದನ್ನು ನಿಮಗೆ ಚಾಪ್ಟರ್ ಮಾಡಿಲ್ಲ, ಮಾಡಬೇಕಿತ್ತು, ಬಟ್ ಐ ಆಮ್ ಸೋ ಸಾರಿ ಐ ಡಿಂಟ್ ಗೆಟ್ ದ ಟೈಮ್. Right, because I have other works also. Even today I have postponed all my works. Anyways, that's okay. So ಇಲ್ಲಿ ನೋಡಿ, ಗ್ರಾಫ್ನ ನಾನು ಹಿಂಗೆ ಡ್ರಾ ಮಾಡಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಎಲ್ಲಾರ್ಕಿಂತ ಪೀಕ್ ವ್ಯಾಲ್ಯೂ ಯಾವ್ದು ಇರುತ್ತಲ್ಲ ಅದನ್ನ ನಾವೇನಂತೀವಿ, ಲೋಕಲ್ ಮ್ಯಾಕ್ಸಿಮಾ. ಈ ಪೀಕ್ ವ್ಯಾಲ್ಯೂ ಅಲ್ಲಿ ಫಂಕ್ಷನ್ ಇಂದ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನ ನಾವೇನಂತೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಸೊ ಎ ಫಂಕ್ಷನ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಲೋಕಲ್ ಮ್ಯಾಕ್ಸಿಮಾ. ಈ ಒಂದೇ ಇರಬೇಕು ಅಂತೇನಿಲ್ಲ, ಇಟ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಲೋಕಲ್ ಮ್ಯಾಕ್ಸಿಮಮ್ ಆಲ್ಸೋ ಆ್ಯಂಡ್ ಮಿನಿಮಾ ಆಲ್ಸೋ. ಓಕೆ, ದೆನ್ ಎಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಇರುತ್ತೋ ಅದನ್ನು, ಆ ಪಾಯಿಂಟ್ನ, ಯಾವ ಪಾಯಿಂಟಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಬರ್ತಿದೆಯೋ ಆ ಪಾಯಿಂಟ್ನ ಪಾಯಿಂಟ್ ಆಫ್ ನಾನ್ ಡಿಫ್ರೆನ್ಷಿಯಬಿಲಿಟಿ ಅಂತ ಕರಿತೀವಿ, ಅಥವಾ ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಲೋಯೆಸ್ಟ್ ಪಾಯಿಂಟ್ ಏನಿರುತ್ತೆ ಅದನ್ನು ಲೋಕಲ್ ಮಿನಿಮಾ ಅಂತ ಕರಿತೀರಾ. ಸೊ ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್, there are two methods to solve these problems of maxima and minima. Let me just show you. ಮೆಥಡ್ 1 ಯಾವುದು, ಫಸ್ಟ್ ಡೆರಿವೇಟಿವ್. ಮೆಥಡ್ 2 ಯಾವುದು, ಸೆಕೆಂಡ್ ಡೆರಿವೇಟಿವ್. ಓಕೆ, ಸೊ ಫಸ್ಟ್ ಡೆರಿವೇಟಿವ್ ಮಾಡೋದು ಹೆಂಗೆ ಅಂತ ಅಂದರೆ ವೆರಿ ಸಿಂಪಲ್. ಅಗೇನ್ ಸೇಮ್ ಪ್ರೊಸೀಜರ್. ಡಿಫ್ರೆನ್ಶಿಯೇಟ್, ಫಂಕ್ಷನ್ ಏನು ಕೊಟ್ಟಿರ್ತಾರೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ, ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿಬಿಟ್ಟು ಕ್ರಿಟಿಕಲ್ ಪಾಯಿಂಟ್ಸ್ನ ಕಂಡುಹಿಡಿರಿ. ಕಂಡುಹಿಡಿದ ಮೇಲೆ ಮತ್ತೆ ಸೇಮ್ ನೀವೇನು ಮಾಡಬೇಕು, ನಂಬರ್ ಲೈನ್ ಮೇಲೆ ಬರೀತೀರಾ. ದೆನ್ ಯು ಹ್ಯಾವ್ ಟು ಚೆಕ್ ದ ಸೈನ್. ನೀವು ಇಂಟರ್ವಲ್ ಹಿಂಗೆ ಬರೆದುಬಿಟ್ಟು ಸೈನ್ ಚೆಕ್ ಮಾಡಿರಿ. ಆ ಸೈನು ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ. ಈಗ ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದೆ ಅಂದರೆ ಆ ಪಾಯಿಂಟ್ ಏನು ಮಧ್ಯಕ್ಕೆ ಬರುತ್ತಲ್ಲ ಆ ಪಾಯಿಂಟ್ನ ಪಾಯಿಂಟ್ ಆಫ್ ಮಿನಿಮಾ ಅಂತೀವಿ. ಇನ್ ಕೇಸ್ ಅದು ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ತಾ ಇದೆ ಆವಾಗ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಅಂತ ಅಂತೀವಿ. ಆ್ಯಂಡ್ ದೇರ್ ಇಸ್ ನೋ ಚೇಂಜ್ ಇನ್ ಸೈನ್, ದೆನ್ ವಿಲ್ ಸೆ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್, ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್. ಅಂದರೆ ಹೆಂಗೆ, ನಾನು ನೋಡಿ ಇಲ್ಲಿ ನೀವು ನಂಬರ್ ಲೈನಲ್ಲಿ ಈ ಕ್ರಿಟಿಕಲ್ ಪಾಯಿಂಟ್ಸ್ ಎರಡು ಪ್ಲಾಟ್ ಮಾಡಿರ್ತೀರಾ. ಇಲ್ಲಿ ವ್ಯಾಲ್ಯೂ ಕಂಡುಹಿಡಿತೀರಾ, ಇದು ಪಾಸಿಟಿವ್ ಬಂತಪ್ಪ, ಇಲ್ಲಿ ವ್ಯಾಲ್ಯೂ ಕಂಡುಹಿಡಿತೀರಾ, ನೆಗೆಟಿವ್ ಬಂತು, ಇಲ್ಲಿ ವ್ಯಾಲ್ಯೂ ಕಂಡುಹಿಡಿತೀರಾ, ನೆಗೆಟಿವ್ ಬಂತು. ಪಾಸಿಟಿವ್ ಇಂದ ನೆಗೆಟಿವ್ ಹೋಯ್ತಾ, ಪಾಸಿಟಿವ್ ಟು ನೆಗೆಟಿವ್, ದೆನ್ ದಿಸ್ ಪಾಯಿಂಟ್ ಈಸ್ ವಾಟ್, ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ನೆಗೆಟಿವ್ ಟು ನೆಗೆಟಿವ್ ಅಂದರೆ ನೋ ಚೇಂಜ್ ಇನ್ ದ ಸೈನ್, ದೆನ್ ದಿಸ್ ಪಾಯಿಂಟ್ ಈಸ್ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಮೀನ್ಸ್ ನೈದರ್ ಇನ್ಕ್ರೀಸಿಂಗ್ ನೈದರ್ ಮ್ಯಾಕ್ಸಿಮಾ ನಾರ್ ಮಿನಿಮಾ, ಆ ಥರ. ಓಕೆ, ಇದನ್ನು ನಾನು ಕ್ಲಾಸ್ ಮಾಡಿದಾಗ ಡೆಪ್ತಾಗಿ ಹೇಳ್ತೀನಿ, ಡೋಂಟ್ ವರಿ. ದೆನ್ ಕಮ್ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್. ಮೋಸ್ಟ್ಲಿ ನೀವು ಇದನ್ನ ಏನು ಮಾಡ್ತೀರಾ, ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಅಥವಾ ವರ್ಡ್ ಬೇಸ್ಡ್ ಪ್ರಾಬ್ಲಮ್ಸ್ ಏನಿರ್ತವೆ ಅಲ್ಲಿ ಪ್ರಿಫರ್ ಮಾಡ್ತೀರಾ. ಇದನ್ನು ಸಾಲ್ವ್ ಮಾಡೋದು ಹೇಗೆ, ತುಂಬ ಸಿಂಪಲ್ ಇದೆ. ಇದು ಕೂಡ ಸೇಮ್ ಪ್ರೊಸೀಜರು. ಫಂಕ್ಷನ್ ತಗೊಂತೀರಾ, ದೆನ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಕ್ರಿಟಿಕಲ್ ಪಾಯಿಂಟ್ಸ್ ಕಂಡುಹಿಡಿತೀರಾ. ಬಟ್ ಇಲ್ಲಿ ಇನ್ನೂ ಒಂದು ಪ್ರೊಸೀಜರ್ ಏನಂದರೆ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿ. ಸೆಕೆಂಡ್ ಡೆರಿವೇಟಿವ್ ಟೆಸ್ಟಲ್ಲಿ ನೆನ್ಪಿಟ್ಕೊಳ್ಳಿ, 2 ಸತಿ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಆ್ಯಂಡ್ ದೆನ್ ಲಾಸ್ಟಿಗೆ ನೀವು ಸೈನ್ ಚೆಕ್ ಮಾಡ್ತಿರಲ್ಲ, ಆ ಸೈನ್ ಇಲ್ಲಿ ಚೆಕ್ ಮಾಡೋದು ಎಫ್ ಡಬಲ್ ಡ್ಯಾಶ್. ಇಲ್ಲಿ ನೀವು ಚೆಕ್ ಮಾಡಿದ್ದು ಎಫ್ ಡ್ಯಾಶ್ ಇಂದಷ್ಟೇ. ಅರ್ಥ ಆಯ್ತಲ್ಲ? ಇನ್ ದಟ್ ಪರ್ಟಿಕ್ಯುಲರ್ ಇಂಟರ್ವಲ್ ಎಫ್ ಡ್ಯಾಶ್ ಇಂದು, ಇಲ್ಲಿ ಎಫ್ ಡಬಲ್ ಡ್ಯಾಶ್ ಇಂದು ಚೆಕ್ ಮಾಡ್ತೀರಾ. ಇನ್ ಕೇಸ್ ಎಫ್ ಡಬಲ್ ಡ್ಯಾಶ್ ಸೈನ್ ಪಾಸಿಟಿವ್ ಬಂತು, ದಟ್ ಪಾಯಿಂಟ್ ಇಸ್ ಪಾಯಿಂಟ್ ಆಫ್ ಮಿನಿಮಾ. ನೆಗೆಟಿವ್ ಬಂತು, ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ಇದು ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಬಂದರೆ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ಇದು ಕನ್ಫ್ಯೂಸ್ ಆಗ್ತಾರೆ ಸ್ಟೂಡೆಂಟು. ಪಾಸಿಟಿವ್ ಬಂತು ಅಂದರೆ ಮ್ಯಾಕ್ಸಿಮಾ ಆಗ್ತಾರೆ, ನೆಗೆಟಿವ್ ಅಂದರೆ ಮಿನಿಮಾ ಆಗ್ತಾರೆ. ಬಟ್ ಡೋಂಟ್ ಡೂ ದ್ಯಾಟ್, ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಸ್ಪೀಚ್ ಹೇಳ್ದಾಗ ಹೇಳ್ತಾರೆ ನೋಡ್ರಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಎನಿವೇಸ್, ನಾಟ್ ದಟ್ ಒನ್, ಜೋಕ್ಸ್ ಅಪಾರ್ಟ್. ಲಾಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಆ್ಯಂಡ್ ಅಬ್ಸಲ್ಯೂಟ್ ಮಿನಿಮಾ.
ಈ ಕ್ವಶನ್ಸ್ ಐಡೆಂಟಿಫೈ ಮಾಡೋದು ತುಂಬ ಸಿಂಪಲ್. ಯಾವಾಗಲೂ ಇಂಟರ್ವಲ್ಸ್ ಕೊಟ್ಟಿರ್ತಾರೆ. ಇಂಟರ್ವಲ್ಸ್ ಆರ್ ಆಲ್ವೇಸ್ ಗಿವನ್ ಫಾರ್ ದೀಸ್. ಓಕೆ, ಇದರಲ್ಲಿ ಹೆಂಗೆ ಮಾಡಬೇಕು ಮ್ಯಾಮ್ ಅಂತ ಅಂದರೆ ತುಂಬ ಸಿಂಪಲ್ ಇದೆ. ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ಸ್ ಕಂಡುಹಿಡಿಯಿ. ಕ್ರಿಟಿಕಲ್ ಪಾಯಿಂಟ್ ಕಂಡುಹಿಡಿಯೋದು ಅಂದರೆ ಹೇಗೆ, ಮುಂದೆ ಮಾಡಿದಿರಲ್ಲ ಡಿಫ್ರೆನ್ಶಿಯೇಟ್ ಮಾಡೋದು, ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 0 ಮಾಡಿ ಸಾಲ್ವ್ ಮಾಡ್ತಾರೆ. ಎಕ್ಸ್ ವ್ಯಾಲ್ಯೂ ಏನು ಸಿಗುತ್ತೆ ಅದೇ ನಿಮ್ಮ ಕ್ರಿಟಿಕಲ್ ಪಾಯಿಂಟ್ಸ್. ಓಕೆ, ದೆನ್ ಟೇಕ್ ದ ಇಂಟರ್ವಲ್ ಎಂಡ್ ಪಾಯಿಂಟ್ಸ್. ನಿಮಗೆ ಏನು ಇಂಟರ್ವಲ್ ಅವ್ರು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅದ್ರದ್ದು ಎಂಡ್ ಪಾಯಿಂಟ್ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎಲ್ಲಿ, ಪ್ಲಗ್ ಆಲ್ ಆಫ್ ದೆಮ್ ಇಂಟು ಒರಿಜಿನಲ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಿದೆಯಲ್ಲ ಅದರಲ್ಲಿ ನೀವು ಎಂಡ್ ಪಾಯಿಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ದ ಅಬ್ಸಲ್ಯೂಟ್ ಹೈಯೆಸ್ಟ್ ಆನ್ಸರ್ ಏನು ಸಿಗುತ್ತೆ ಆ ವ್ಯಾಲ್ಯೂಸ್ ಅಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಯಾವ್ದಿರುತ್ತೋ ಅದು ನಿಮ್ಮ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ. ಆ ವ್ಯಾಲ್ಯೂಸ್ ಅಲ್ಲಿ ಲೋಯೆಸ್ಟ್ ಯಾವ್ದಿರುತ್ತೆ ದಟ್ ವಿಲ್ ಬಿ ಯೋರ್ ಅಬ್ಸಲ್ಯೂಟ್ ಮಿನಿಮಾ. ಅರ್ಥ ಆಯ್ತಲ್ಲ? ಅಂಡ್ ವರ್ಡ್ ಪ್ರಾಬ್ಲಮ್ಸ್ ಅಲ್ಲಿ ಒಂದು ಟಿಪ್ ಏನಂತ ಅಂದ್ರೆ, ಐಡೆಂಟಿಫೈ ದ ಗಿವನ್ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್, ಐಡೆಂಟಿಫೈ ದ ಗಿವನ್ ಏನೇನು ಕೊಟ್ಟಿದ್ದಾರೆ ಅಂತ ಐಡೆಂಟಿಫೈ ಮಾಡಿ, ಟ್ರೀಟ್ ದಟ್ ಒನ್ ಆಸ್ ಕಾನ್ಸ್ಟೆಂಟ್. ದೆನ್ ಐಡೆಂಟಿಫೈ ವಾಟ್ ಟು ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್. ದಿಸ್ ಈಸ್ ಯುವರ್ ಮೈನ್ ಫಾರ್ಮುಲಾ. ಮ್ಯಾಕ್ಸಿಮೈಸ್ ಯಾರನ್ನು ಮಾಡೋಕೆ ಹೇಳಿದ್ದಾರೆ, ಮಿನಿಮೈಸ್ ಮಾಡೋಕೆ ಹೇಳಿದ್ದಾರೆ, ಮ್ಯಾಕ್ಸಿಮೈಸ್ ಯಾವುದಕ್ಕೆ ಹೇಳಿದ್ದಾರೆ, ವಾಲ್ಯೂಮ್ ಆಫ್ ಸಿಲಿಂಡ್ರಾ, ಏರಿಯಾ ಆಫ್ ಸಿಲಿಂಡ್ರಾ, ರೇಡಿಯಸ್ ಏನು ಹೇಳಿದ್ದಾರೆ ನೀಟಾಗಿ ನೋಡ್ರಿ. ಅದು ನಿಮ್ಮ ಆ್ಯಕ್ಚುಯಲ್ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಕೊನೆ ಸ್ಟೆಪ್ ಏನು ಅಂದರೆ, ಯೂಸ್ ದ ಗಿವನ್ ಟು ಕನ್ವರ್ಟ್. ಈ ಗಿವನ್ನ ತಗೊಂಬಂದು ಇದರಲ್ಲಿ ಹಾಕ್ಬೇಕು ಈ ಫಾರ್ಮುಲಲ್ಲಿ. ಸೊ ದಟ್ 2 ವೇರಿಯೇಬಲ್ಸ್ ಅಲ್ಲಿ ಯಾವುದಾದ್ರೂ ಒಂದು ಸಬ್ಸ್ಟಿಟ್ಯೂಟ್ ಆಗಿ 1 ವೇರಿಯೇಬಲ್ಗೆ ಕನ್ವರ್ಟ್ ಆಗುತ್ತೆ. ಒನ್ಸ್ ಅದು 1 ವೇರಿಯೇಬಲ್ಗೆ ಬಂತು ಅಂತ ಅಂದರೆ ನೀವು ಆರಾಮಾಗಿ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ನ ಅಪ್ಲೈ ಮಾಡಬಹುದು. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಪಾರ್ಟ್ ಎ ರಿವಿಷನ್. ಓಕೆ, ನೆಕ್ಸ್ಟ್ ಐ ಥಿಂಕ್ ಪಾರ್ಟ್ 2 ಮಾಡೋ ಅಷ್ಟು ಟೈಮ್ ಆಗೋದಿಲ್ಲ ಅನ್ಕೋತೀನಿ, ಆದರೆ ನಾನು ಮಾಡ್ತೀನಿ. ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಆ ರಿವಿಷನ್ನು ನಿಮ್ಮ KCET ಹೆಲ್ಪ್ ಆಗುತ್ತೆ. ಡೋಂಟ್ ವರಿ. ಓಕೆ, ಈ ರಿವಿಷನ್ ಏನಿದೆಯಲ್ಲ ಇದು ಜಸ್ಟ್ ಬೋರ್ಡಿಗೆ ಅಷ್ಟೇ ಅಲ್ಲ, KCETಗೂ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಸೊ ವಾಟ್ ಎವರ್ ಈಸ್ ದೇರ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಯುವರ್ ಒಪಿನಿಯನ್ಸ್, ರೈಟ್? ಆ್ಯಂಡ್ ಸೆಕೆಂಡ್ PUC ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸು ಕೂಡ ನಿಮಗೆ ಚಾನಲಲ್ಲಿ ಅವೈಲೇಬಲ್ ಇರ್ತವೆ. ಅವನ್ನ ಹೋಗ್ಬಿಟ್ಟು ವಾಚ್ ಮಾಡಿ ಆ್ಯಂಡ್ ಟೇಕ್ ದ ಬೆನಿಫಿಟ್ ಔಟ್ ಆಫ್ ಇಟ್. ಎಷ್ಟು ಆಗುತ್ತೋ ಅಷ್ಟು ಬೆನಿಫಿಟ್ ತಗೊಳ್ಳಿ. ಫ್ರೀ ಆಫ್ ಕಾಸ್ಟ್ ಏನು ಸಿಗ್ತಾ ಇದೆ ಅದ್ರದ್ದು. ಓಕೆ, ಡೋಂಟ್ ವೇಸ್ಟ್. ಫ್ರೀ ಆಫ್ ಕಾಸ್ಟ್ ಇದ್ದಾಗ ಯೂಸಲಿ ಸ್ಟೂಡೆಂಟ್ಸ್ ಮಾಡೋದೇನು ಅಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಡೋಂಟ್ ನೆಗ್ಲೆಕ್ಟ್. ವ್ಯಾಲ್ಯೂ ಕಂಟೆಂಟ್ ಇದೆ. ಇಫ್ ಯು ಫೀಲ್ ದಟ್ ಇಟ್ ಈಸ್ ವ್ಯಾಲ್ಯೂಬಲ್ ಕಂಟೆಂಟ್, ಕೈಂಡ್ಲಿ ಸಪೋರ್ಟ್ ಮೀ ಬೈ ಜಸ್ಟ್ ಲೈಕಿಂಗ್ ದ ವಿಡಿಯೋ, ಬೈ ಕಮೆಂಟಿಂಗ್ ಅಂಡರ್ ದ ವಿಡಿಯೋ. ಓಕೆ, ದಟ್ಸ್ ಯುವರ್ ಸಪೋರ್ಟ್, ದಟ್ಸ್ ಇಟ್. ನಿಮ್ಮ ರೆಸ್ಪಾನ್ಸೇ ನನಗೆ ಸಪೋರ್ಟು. ಮ್ಯಾಮ್ ಹಿಂಗಲ್ಲ ಹಿಂಗೆ ಮಾಡಿರಿ, ಹಿಂಗಲ್ಲ ಹಂಗೆ ಮಾಡಿರಿ. ದೀಸ್ ಆರ್ ದ ಥಿಂಗ್ಸ್ ದಟ್ ಮೋಟಿವೇಟ್ ಮೀ. ಬಟ್ ಇಫ್ ದರ್ ಈಸ್ ನೋ ಸಪೋರ್ಟ್, ನೋ ರೆಸ್ಪಾನ್ಸ್, ಒನ್ ವೇ ಕಮ್ಯುನಿಕೇಷನ್ ಇದ್ದಂಗಿದ್ರೆ ಯಾರೇ ಆಗಲಿ ಇಂಟ್ರೆಸ್ಟ್ ಸ್ವಲ್ಪ ಕಳ್ಕೊಂಡ್ಬಿಡ್ತಾರೆ. ಅಂದರೆ ಮುಂದೆ ಇರೋರಿಗೆ ಅರ್ಥ ಆಗ್ತಿದೆಯಾ ಇಲ್ಲ ಅಂತ ಗೊತ್ತೇ ಆಗ್ತಿಲ್ಲ ಅಂದಾಗ ಕಷ್ಟ ಆಗುತ್ತೆ, ಹೌದಲ್ವಾ? ಸೊ ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕೀಪ್ ಶೇರಿಂಗ್, ಸ್ಟೇ ಕನೆಕ್ಟೆಡ್. ದಟ್ಸ್ ಆಲ್. ಸೊ ಏನೇ ಇರಲಿ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೂ ವೆಲ್. ಮೇ ಗಾಡ್ ಬ್ಲೆಸ್ ಯು ವಿತ್ ದ ಕ್ವೆಶನ್ಸ್ ದಟ್ ಯು ಹ್ಯಾವ್ ರೆಡ್. ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಕ್ವೆಶನ್ಸೇ ಬರಲಿ, ನೀವು ಅದನ್ನು ಚೆನ್ನಾಗಿ ಅಟೆಂಡ್ ಮಾಡಿರಿ ಆ್ಯಂಡ್ that's it. So do well. Okay, all the very best, right? So that's all for today. Thank you so much. God bless you.